ಈ ಎಲೆಕ್ಷನ್ಗೆ ನಿಂತಾಗ ಟೀಕೆ ಟಿಪ್ಪಣಿಗಳು ಸಹಜ, ಆದರೆ ಅವನ್ನೆಲ್ಲ ಎದುರಿಸುವಂತಹ ಧೈರ್ಯ ಹೆಣ್ಮಕ್ಕಳಿಗೆ ಇರಬೇಕು ಅನ್ನುವಂಥದ್ದು. ರೀಡರಾಗಿ ಬಂದೆ. ನನ್ನ ಕಥನ ಒಂಚೂರು ಕೊನೆ ಭಾಗಕ್ಕೆ ಬರ್ತಾ ಇದ್ದೀನಿ. ನಾನು ರೀಡರಾಗಿ ನಾನು ವಿಶ್ವವಿದ್ಯಾನಿಲಯಕ್ಕೆ ಬಂದೆ ಮಹಾರಾಣೀಸ್ ಕಾಲೇಜಿಂದ. ಆಗ ಮಾದಯ್ಯನವರು ಕುಲಪತಿಯಾಗಿ ಇದ್ದರು. ಜೈನಾಲಜಿ ವಿಭಾಗದಲ್ಲಿ ಪಾರ್ಶ್ವನಾಥ್ ಸಾಕ್ಷಿಯಾಗಿ ಇಲ್ಲೇ ಇದ್ದಾರೆ, ಡಾಕ್ಟರ್ ಪಾರ್ಶ್ವನಾಥ್ ಅವರು. ಜೈನಾಲಜಿ ವಿಭಾಗಕ್ಕೆ ರೀಡರಾಗಿ ಬಂದೆ. ನನ್ನ ಮೇಲಿದ್ದ ಆರೋಪ ಏನು ಗೊತ್ತಾ, ಇವರು ಮಾಂಸ ತಿಂತಾರೆ, ಹೆಂಡ ಕುಡಿತಾರೆ, ಕಾಲೇಜ್ಗೆ ಬಂದು ಇವು ಕೆಲಸವನ್ನು ಮಾಂಸ ಎಲ್ಲ ತಿಂತಾರೆ, ಆದ್ದರಿಂದ ಯಾವುದೇ ಕಾರಣಕ್ಕೂ ಇವರನ್ನು ಅಲ್ಲಿಗೆ ಬರೋಕ್ಕೆ ಬಿಡಬಾರ್ದು ಅನ್ನುವಂಥದ್ದು ಇದೆ. ಕ್ವಾಲಿಫಿಕೇಷನ್ ಎಲ್ಲಿ ಕಳಿಸ್ತೀರಿ ನೀವು? ಕೋರ್ಟು ಕಚೇರಿ ಆಯಿತು. ಆವಾಗ ಮೂವರನ್ನು ನಾನು ನೆನಪಿಸ್ಕೊಳ್ಬೇಕು. ನನ್ನ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ನನಗೆ ನೆರವು ನೀಡಿದಂತಹ CH ಹನುಮಂತರಾಯರು, ಗ್ರೇಟೆಸ್ಟು ಕ್ರಿಮಿನಲ್ ಲಾಯರು ಇಲ್ಲಿಯವರು. ಅಡ್ವೊಕೇಟ್ ಜನರಲ್ ಆಗಿದ್ದಂತಹ ಉದಯ ಹೊಳ್ಳ ಅವರು ನನ್ನ ಕೇಸನ್ನು ನಡೆಸಿದಂಥವರು. ನನಗೆ ಇದನ್ನು ಉತ್ತರವನ್ನು ಕೊಟ್ಟರು, ಜಡ್ಜ್ಮೆಂಟ್ ಕೊಟ್ಟರಲ್ಲ, ಅವರು AJ ಸದಾಶಿವ ಅವರು. ಸದಾಶಿವ ಅವರು ಬರೆದಿದ್ದಾರೆ, ಶಿ ಈಸ್ ನಾಟ್ ಓನ್ಲಿ ಫಿಟ್ ಫಾರ್ ದಿಸ್ ಪೋಸ್ಟ್, ಫರ್ದರ್ ಎನಿ ಹೈಯರ್ ಪೋಸ್ಟ್ ಅಂತ ಹೇಳಿ ಅವರು ಆ ಜಡ್ಜ್ಮೆಂಟನ್ನು ಕೊಟ್ಟಿದ್ದಾರೆ. ಅವರು ವಾಸ್ತವವಾಗಿ ಪ್ರೊಫೆಸರ್ ಆಗಬೇಕಿತ್ತು, ಕಾರಣಾಂತರದಿಂದ ಅದು ತಪ್ಪು ಹೋಯಿತು. ಅಲ್ಲಿಂದ ಮುಂದೆ ನಾನು ಒಂದು ತೀರ್ಮಾನವನ್ನು ಮಾಡಿದೆ. ಯಾವ ಜನ ನನ್ನನ್ನು ಅಲ್ಲಿ ಬರೋದಕ್ಕೆ ತಡೀಲಿಕ್ಕೆ ಪ್ರಯತ್ನ ಪಟ್ಟರು ಅವರಿಗೆ ಸರಿಯಾಗಿ ಮುಟ್ಟಿಸ್ಬೇಕು, ಸರಿಯಾದ ಉತ್ತರವನ್ನು ನನ್ನ ಕರ್ತೃತ್ವ ಶಕ್ತಿಯಿಂದ ಕೊಡಬೇಕು ಅಂತ ಹೇಳಿ ಅಲೆಮಾರಿಯಾಗಿದ್ದಂತಹ ಆ ವಿಭಾಗಕ್ಕೆ ಒಂದು ಶಾಶ್ವತವಾದಂತಹ ನೆಲೆ ಕಲ್ಪಿಸುವ ನಿಟ್ಟಿನಲ್ಲಿ ನಾನು ಹೋರಾಟವನ್ನು ಮಾಡಿದೆ. ನನ್ನ ನೆರವಿಗೆ ಬಂದವರು ನಮ್ಮ ಶ್ರವಣಬೆಳಗೊಳದ ಚಾರುಕೀರ್ತಿ ಸ್ವಾಮೀಜಿಯವರು, ಧರ್ಮಸ್ಥಳದ ಹೆಗಡೆಯವರು, ಹೊಂಬುಜದ ಸ್ವಾಮೀಜಿಯವರು, ಹೊಂಬುಜದ ಈಗಿನ ಸ್ವಾಮೀಜಿ ಇದ್ದಾರಲ್ಲ ಅವರ ನನ್ನ PhD ಸ್ಟೂಡೆಂಟ್ ಅವರು. ಅವರೆಲ್ಲರೂ ನೆರವರು. ಮೈಸೂರು, ಮಾಂಡ್ಯ ಮತ್ತು ಬೆಂಗಳೂರಿನ ಎಲ್ಲ ಜೈನ ಸಮಾಜದವರೆಲ್ಲರೂ ಕೊಟ್ಟಂತಹ ಉದಾರವಾದಂತಹ ದೇಣಿಗೆಯಿಂದ ಸುಮಾರು 2 ಕೋಟಿಯ ಆ ಕಟ್ಟಡವನ್ನು ನಾನು ಕಟ್ಟಿದೆ ಅನ್ನುವಂಥದ್ದು ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇದ್ದಾಗ ಈ ಆಡಳಿತದ ಹಲವಾರು ಕ್ಷೇತ್ರಗಳ ಹತ್ತಿರದ ಪರಿಚಯ ನನಗೆ ಆಯಿತು. ಅದನ್ನು ಒದಗಿಸಿಕೊಟ್ಟವರು ಮಾದಯ್ಯನವರು. ನಾನು ವುಮೆನ್ ಸ್ಟಡೀಸ್ ಡೈರೆಕ್ಟ್ರಾಗಿ, ಕ್ರಿಶ್ಚಿಯಾನಿಟಿಯ ಅಧ್ಯಕ್ಷೆಯಾಗಿ, ಚೀಫ್ ವಾರ್ಡನ್ನಾಗಿ, ಕಟ್ಟಡ ಸಮಿತಿಯ ಮೆಂಬರಾಗಿ, ಹೀಗೆ ಹಲವಾರು ರೀತಿಯಲ್ಲಿ ವಿವಿಧ ಆಯಾಮಗಳಲ್ಲಿ ನಾನು ಪಡೆದಂತಹ ಆಡಳಿತ ಇದೆಯಲ್ಲ, ಅದು ನನಗೆ ಮುಂದಕ್ಕೆ ಉಪಯೋಗಕ್ಕೆ ಬಂದು. ಆಮೇಲಿಂದ ರಿಟೈರ್ಡ್ ಆಗಿದೆ. 1914 ಡಿಸೆಂಬರ್ನಲ್ಲಿ ನಾನು ನಿವೃತ್ತಲಾದೆ. ನನಗೊಂದು ಕನಸಿತ್ತು VC ಆಗಬೇಕು ಅಂತ. ಎಲ್ಲರೂ ಆಯ್ತಾರೆ, ಎಂತೆಂಥವ್ರು ಆಯ್ತಾರೆ, ಯುನಿಟೆಡ್ ಕಾಮ ಇಟ್ಕೊಳ್ಳಿ, ನೀವು ಇವ್ಯಾಲ್ಯೂಯೇಟ್ ಮಾಡ್ಕೊಳ್ಳಿ, ಎಂತೆಂಥವ್ರು ಆಯ್ತಾರೆ, ಎಲ್ಲ ಅರ್ಹತೆ ಇರೋದು ನನಗೆ ಕಾಯ್ತಾ ಇಲ್ಲ ಅಂತ ನನಗೆ. ಆವಾಗ ನಾನು ಹಾಕಿದ್ದೆ, ಹಿಂದೆ ಪ್ಯಾನಲ್ಗೆ ಬಂದಿತ್ತು. ಅದನ್ನು ಗುಟ್ಟನ್ನು ಹೇಳಕ್ಕೆ ಹೋಗಲ್ಲ. ನಾವು ಹಾಮಾನಾಯಕರ ಶಿಷ್ಯೆ, ನಾನು ಒಂದು ಕಾಸು ಬಿಚ್ಚಲ್ಲ ಅಂದೆ. ನಾನು ಆಗಲಿಲ್ಲ. ಆವಾಗ ನಾನೇನು ಇದೆಲ್ಲ ಕೇಸ್ ಹಾಕಿ ಅಂದರು, ನಾನು ದುಃಖ ಪಡಲಿಲ್ಲ. ರಿಟೈರ್ಡ್ ಆದಮೇಲೆ ನಾನು ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿ ಹುದ್ದೆಗೆ ಅರ್ಜಿಯನ್ನು ಹಾಕಬೇಕಾಯ್ತು. ನಾನು ಹಾಕ್ತಿರ್ಲಿಲ್ಲ ಅರ್ಜಿ, ನನಗೇನು ಭಾಳ ಪ್ರಿಯ ಏನೂ ಆಗಿರಲಿಲ್ಲ. ನಮ್ಮ ಮಿತ್ರರಾದಂತಹ ನನ್ನನ್ನು ಅತ್ತಿಗೆ ಅಂತ ಹೇಳಿ ಅವತ್ತೂ ಕರೀತಿದ್ರು, ಇವತ್ತೂ ಕರೀತಿದ್ದಂಥ ಪ್ರೊಫೆಸರ್ ಮಲ್ಲೇಪುರಂ G. ವೆಂಕಟೇಶ್ ಅವರು ನನಗೆ ಹೇಳಿದ್ರು, ಅತ್ತಿಗೆ ನೀವು ಹಾಕಿ, ನೀವು ಸೂಕ್ತ ಇದ್ದೀರಿ, ಜೈನಾಲಜಿಯ ಪ್ರೊಫೆಸರ್ ಬೇರೆ, ಆದ್ದರಿಂದ ನಿಮಗೆ ಈ ಅವಕಾಶ ಸಿಕ್ಕೇ ಸಿಗುತ್ತೆ ಅಂಥೇಳಿ. ಆಮೇಲೆ ಪ್ಯಾನಲಿಗೆ ಬಂತು, ಅವಕಾಶ ಸಿಕ್ತು. ಆವಾಗ ನಾನು ಆಯ್ಕೆ ಮಾಡಬೇಕಲ್ವ, ಆವಾಗ ನನ್ನ ನೆರವಿಗೆ ನೇರವಾಗಿ ನನ್ನ ಬೆಂಬಲವಾಗಿ ನಿಂತವರು, ನನ್ನ ಕುಲಪತಿ ಆಗಲಿಕ್ಕೆ, ನಾನು ಕುಲಪತಿ ಆಗಲಿಕ್ಕೆ ಸಹಕಾರ ಮಾಡಿದವರು ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು. ಸಾಮಾಜಿಕ ನ್ಯಾಯದ ಅಡಿನಲ್ಲಿ ಅವರು ನನ್ನನ್ನು ಮಾಡಿದ್ರು. ಪ್ಯಾನಲ್ಗೆ ಬಂದುಬಿಟ್ಟಿದೆ. ನಾನು ಅವ್ರನ್ನ ಭೇಟಿಗೆ ಹೋದೆ, ಕೇಳಿದೆ, ನಾನು ಹೀಗೆ ಪ್ಯಾನಲ್ಗೆ ಬಂದಿದೆ, ನೀವು ಸಾಮಾಜಿಕ ನ್ಯಾಯ ಅಂತಿದ್ದೀರಲ್ಲಪ್ಪ, ಒಬ್ಬರು ಬ್ರಾಹ್ಮಣರಿದ್ದಾರೆ,
ಒಬ್ಬರು ಲಿಂಗಾಯತರಿದ್ದಾರೆ, ಬ್ಯಾಕ್ವರ್ಡ್ ಕಮ್ಯುನಿಟಿ ನಾನಿದ್ದೀನಿ, ನಾನು ಯಾರು? ಹೆಣ್ಮಗಳು ಬೇರೆ. ಇಂಥ ಒಳ್ಳೆಯ ಅವಕಾಶವನ್ನು ನೀವು ಬಿಡ್ತೀರೇನು? ಕೊಡ್ರಿ ನನಗೆ ವಿ ಸಿ ಪೋಸ್ಟ್ನ, ಯಾಕೆ ಕೊಡಬಾರ್ದು ಅಂತ ಕೇಳಿದೆ, ದಬಾಯಿಸಿ ಕೇಳಿದೆ. ಅಯ್ಯೋ ಅವ್ರು ಏನೇನೋ ಹೇಳಿದ್ರು, ಅದಿದೆ ಇದಿದೆ, ಇದಿಲ್ವಂತಲ್ಲಮ್ಮ ಅದಿಲ್ವಂತಲ್ಲಮ್ಮ ಹಂಗೆ ಹಿಂಗೆ. ನನಗಂತೂ ಸಿಕ್ಕಾಬಟ್ಟೆ ಸಿಟ್ಟು ಬಂದ್ಬಿಡ್ತು. ನೀವು ಯಾಕೆ ಹೀಗೆಲ್ಲ ಮಾತಾಡ್ತೀರಿ? ನೀವು ಸಿ ಎಮ್ಮು, ಇಂಟೆಲಿಜೆಂಟ್ ಡಿಪಾರ್ಟ್ಮೆಂಟೇ ನಿಮ್ಮ ಪಕ್ಕ ಇದೆ, ಹೋಗಿ ವಿಚಾರಿಸ್ಕೊಳ್ಳಿ, ನೀವು ನನ್ನೇನು ಕೇಳ್ತೀರಿ ನೀವು ಅಂತ. ಆಮೇಲಿಂದ ನಿನಗೆ ಭಾರಿ ಇನ್ಫ್ಲೂಯೆನ್ಸ್ ಇದೆ ಅಂತಲ್ಲ, ಹೋಗು ಇನ್ನೊಂದು ಸರಿ ಆಗು ಅಂದರು. ನಾನು ಹೇಳಿದೆ, ತುಂಬ ದೊಡ್ಡ ಕರ್ನಾಟಕದಲ್ಲಿ ಯಾರಿಗೂ ಇಲ್ಲದಂಥ ಇನ್ಫ್ಲೂಯೆನ್ಸು ನನಗಿದೆ, ಅದು ನಿಮಗೆ ಗೊತ್ತಿಲ್ಲ ಅಂತ. ಅವರಿಗೆ ದಿಗ್ಭ್ರಮೆ. ಸಿದ್ದರಾಮಯ್ಯನವ್ರ ಆಕಾರ ನೋಡಿದಿರಲ್ಲ, ಏನೋ ಅಗಲಾಯಿತು, ಕಣ್ಣಿಷ್ಟು ಅಗಲ ಬಿಟ್ಕೊಂಡು, ಯಾರು ನನಗೆ ಗೊತ್ತಿಲ್ಲದಿರೋರು ಇವಳು ಗೊತ್ತಿರೋದು ಅಂದರು. ಯಾರಮ್ಮ? ಇದೇ ಮತ್ತು ಅವ್ರ ಸ್ಟೈಲು. ಇನ್ಯಾರು? ನೀವೇಯಾ? ಅವತ್ತೇ ರಾತ್ರಿ ನಮಗೆ ಗೊತ್ತಿರಲಿಲ್ಲ, ಸಂಸ್ಕೃತ ವಿಶ್ವವಿದ್ಯಾನಿಲಯದ ಕುಲಪತಿ ಪದ್ಮಶೇಖರ್ ಅಂತ ಟಿ ವಿಯವ್ರು ಹಾಕಿದ್ರು. ಆಮೇಲೆ ತಕ್ಷಣ ಪದ್ಮಶೇಖರ್ ಅಲ್ಲ, ಶಂಕರ್ ಅಲ್ಲ, ಪದ್ಮಶೇಖರ್ ಅಂತ ತಿದ್ದುಪಡಿ ಮಾಡಿಕೊಂಡ್ರು. ಇದು ಕಥನ. ಯೋಗ್ಯತೆ, ಯೋಗ ಮತ್ತು ಯೋಗ್ಯತೆಯನ್ನು ಗಳಿಸ್ಕೊಂಡ್ರೆ ಖಂಡಿತ ಇಂಥ ಹುದ್ದೆಗಳನ್ನು ಪಡೀಲಿಕ್ಕೆ ಸಾಧ್ಯ. ಆ ಹುದ್ದೆಗೆ ಬಂದಾಗ ನಿಸ್ಪೃಹಳಾಗಿ ನಾನು ಕೆಲಸವನ್ನು ಮಾಡಿದೆ. ಇದ್ರ ಹಿನ್ನೆಲೆಯಲ್ಲಿ ನನಗೆ 4 ಭುಜಗಳು ಇದ್ವು. ಪೇಜಾವರ ಸ್ವಾಮೀಜಿಯವರಿದ್ದರು, ನನ್ನನ್ನು ತಾಯಿ ಅಂಥೇಳಿ ಕರೀತಾಯಿದ್ರು. ನನ್ನ ಕರ್ತೃತ್ವ ಶಕ್ತಿಯನ್ನು ನೋಡಿ ಈ ವಿಶ್ವವಿದ್ಯಾನಿಲಯಕ್ಕೆ ಒಬ್ಬರು ತಾಯಿ ಬೇಕಾಗಿತ್ತು, ತಾಯಿಯಾಗಿ ನೀವು ಬಂದಿದ್ದೀರಿ ಅಂತ. ಇದಕ್ಕಿಂತ ಯಾವ ಪ್ರಶಸ್ತಿ ಬೇಕು ನನಗೆ? ಪೇಜಾವರ ಸ್ವಾಮೀಜಿಯವರು ಅದನ್ನು ಕರೆದ್ರು. ಸುತ್ತೂರು ಮಠದ ಸ್ವಾಮೀಜಿಗಳು, ಹಾಗೆ ಆದಿಚುಂಚನಗಿರಿಯ ಸ್ವಾಮೀಜಿಯವರು, ಈ 3 ಕೂಡ ನನಗೆ ಕುಲಪತಿ ಆಗಬೇಕು ಅಂತ ಹೇಳಿ ಬಯಸಿದ್ರು. ಸಿದ್ದರಾಮಯ್ಯನವರಿಗೆ ಒಂದೊಂದು ಮಾತನ್ನೂ ಕೂಡ ಹೇಳಿದರು. ಅದರ ಪರಿಣಾಮ ನಾನು ಕುಲಪತಿ ಆದೆ. ನಿಸ್ಪೃಹವಾಗಿ ಸೇವೆಯನ್ನು ಸಲ್ಲಿಸಿದ್ದೀನಿ. ಆಗ ನಾನು ಮಾಡಿದಂತಹ ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ಹೆಗಲಣೆಯಾಗಿ ನಾನು ಹೀಗೆ ಆಗಬೇಕು, ಇವ್ರನ್ನೇ ಭೇಟಿ, ನಾನು ಬರೀ ಫೋನ್ ಅಷ್ಟೇ, ಇವ್ರನ್ನೇ ಎಲ್ಲರಿಗೂ ಗೊತ್ತಾಗೋಗಿತ್ತು, ಅಮ್ಮ ಸಿಕ್ಕಾಬಟ್ಟೆ ಘಾಟಿ, ಬಂದು ಖಂಡಿತ ಜಗಳಾಡ್ತಾಳೆ, ಇವಳು ಹೇಳಿದ್ರು ಮಾಡಿಬಿಟ್ರೆ ನಮ್ಮ ಮರ್ಯಾದೆ ಉಳಿತದೆ ಅಂಥೇಳಿ ಅಧಿಕಾರಿಗಳು ತಿಳ್ಕೊಂಡಿದ್ರು. ಅಷ್ಟರ ಮಟ್ಟಿಗೆ ಗತ್ತಿನಲ್ಲಿ ಆಡಳಿತ ನಡೆಸ್ದೆ. ಆಗ ನನಗೆ ಜೊತೆಯಲ್ಲಿ ತುಂಬ ಜನ ಇದ್ದರು. ಈಗ ಇಲ್ಲಿ ಪಾಗೋಜಿ ಇದೆ, ಪಾಗೋಜಿಯವರು ಎದೆಲ್ರಿ ಸ್ವಲ್ಪ, ಪಾಗೋಜಿಯವರು ಮರಾಠ ಇದರದ MD ಆಗಿ ಕೆಲಸ ಮಾಡ್ತಿದ್ದಾರೆ. ಇವರೆಲ್ಲರ ಜೊತೆಗೂಡಿ ನಾನು ಮಾಡಿದ ಕೆಲಸ ಇದೆಯಲ್ಲ, ಅಲ್ಲಿ ಇದಕ್ಕೆ ಜಾಗ ಇರಲಿಲ್ಲ. ಇವತ್ತು ಒಂದು ಭವ್ಯವಾದ ಕಟ್ಟಡ, ನಾವು ಸಿಕ್ಕಂಥ ಸರ್ಕಾರ ಏನು ಕಾಸು ಕೊಟ್ಟಿರಲಿಲ್ಲ, ಇರುವಂತಹ ಡೆವಲಪ್ಮೆಂಟ್ ಚಾರ್ಜನ್ನೆಲ್ಲ ಉಳಿಸಿ ಇವತ್ತೊಂದು ಕಟ್ಟಡವನ್ನು ಕಟ್ಟಿದ್ದೇವೆ. ಜೊತೆಗೆ ಅಲ್ಲಿ ಬೇಕಾದಂಥ 12Bಗೆ ಬೇಕಾದಂತಹ ವಿಭಾಗಗಳನ್ನು ತೆರೆದೆ. ಅದಾದ ಮೇಲೆ ಇವಾಗ ನ್ಯಾಕ್ ಅಹಲ್ಯವರು ಬಂದಿದ್ದಾರೆ. ಅದಕ್ಕೆ ಕಂಡ್ರಿ ಹೆಣ್ಮಕ್ಳ ಕೈಗೆ ಆಡಳಿತ ಕೊಡಬೇಕು ಅನ್ನೋದು. ಧರಣಿ ದೇವಿ ಇಲ್ಲದೆ ಹೋಗಿದ್ರೆ ನಾನು ಯಾರು ಕರೆಯೋರೇ ಇರಲಿಲ್ಲ. ಎಷ್ಟು ಕೆಲಸ ಮಾಡೋರು ತಾನೇ, ಏನು ಕರೆಯೋರು ಇರಲಿಲ್ಲ. ಈಗ ನಾನು ಅಲ್ಲಿ ಕೆಲಸವನ್ನು ಅಲ್ಲೆಲ್ಲ ಹಿಂದವರೆಲ್ಲ ಇದ್ರಲ್ಲ ಮಾಡಿದ್ರು. ಜೈನಾಲಜಿ 71ನೇ ಇಸ್ವಿನಲ್ಲಿ ಇವರು ಪಾರ್ಶ್ವನಾಥ್ ಉತ್ತರ ಹೇಳಲಿ, 71ನೇ ಇಸ್ವಿನಲ್ಲಿ ಜೈನಾಲಜಿ ವಿಭಾಗ ಬಂತು. ಮೊದಲವರು ಏನು ಉಪಾಧ್ಯಾಯವರು ಅದು ಅಧ್ಯಕ್ಷರು, ಅವರು ಬೆರಳು ತೋರಿಸಿದ್ರೆ ಚಿಟಿಕೆ ಹೊಡೆದ್ರೆ ಸಾಕು ಹಣ ಬಂದು ಬೀಳೋದಲ್ಲಿ. ಅಂಥದ್ರಲ್ಲಿ ಕಟ್ಟಡ ಬರಲೇ ಇಲ್ಲ. ನಾನು, ನೀವು ನಂಬ್ತೀರೋ ಬಿಡ್ತೀರೋ, ಅವರ ಚೇರ್ನಲ್ಲಿ ನಾನು ಕೂರಲೇ ಇಲ್ಲ. ನನ್ನ ಚೇರ್ ಹೊಸದು ತರಿಸ್ಕೊಂಡಿದ್ದೆ, ಪಕ್ಕದಲ್ಲಿ ಉಪಾಧ್ಯಾಯವರ ಕುರ್ಚಿಯನ್ನು ಇಟ್ಟು ಅವ್ರ ಫೋಟೋವನ್ನು ಇಟ್ಟೆ. ಯಾಕೆ ಅಂತ ಹೇಳಿದ್ರೆ ಅವರು ಇಂಟರ್ನ್ಯಾಷನಲಲ್ಲಿ ವೈಟ್ ಎಲಿಫೆಂಟ್ ಅಂತ ಹೇಳಿ ಅದನ್ನ ದೊಡ್ಡ ವಿದ್ವಾಂಸರು. ಅವರು 5% ನನಗೆ ಯೋಗ್ಯತೆ ಇಲ್ಲ ಅಂಥೇಳಿ ಯಾವತ್ತೂ ಕೂರಲಿಲ್ಲ. ಆ ಚೇರನ್ನು ಇವತ್ತಿಗೂ ಹಾಗೆ ಇದೆ. ಏನು ಮಾಡಿದಾರೋ ನನಗೆ ಗೊತ್ತಿಲ್ಲ ವಿಭಾಗ ಬಿಟ್ಟ ಮೇಲೆ. ಹಾಗೆ ಈಗ ನ್ಯಾಕ್ ಕಮಿಟಿದು ಬಂದಿದೆ ಎಲ್ಲವೂ. ಅದನ್ನು ಅದೇ ಸಮಯಕ್ಕೆ ನನ್ನ ಪುಣ್ಯ ತುಂಬ ಚೆನ್ನಾಗಿದೆ ರೀ. ಸಹಸ್ರಮಾನೋತ್ಸವ ಬಂತು ರಾಮಾನುಜಾಚಾರ್ಯರದು ಮೇಲ್ಕೋಟೆಯಲ್ಲಿ. ಬೇರೆಯವರು ನಮ್ಮ ತೆಕ್ಕೆಗೆ ತೊಗೊಂಡಿರಲಿಲ್ಲ. ಆ ತೆಕ್ಕೆಗೆ ನಾನು
ತಗೊಂಡೆ. ನಾನು ಬಂದ ಮೇಲೆ ಆ ವಿಭಾಗವನ್ನು ನಮ್ಮ ಆಡಳಿತ ನಿಯಂತ್ರಕ್ಕೆ ನಾನು ತಗೊಂಡೆ. ಅಲ್ಲಿ ರಾಮಾನುಜಾಚಾರ್ಯರ ಲೈಬ್ರರಿಯನ್ನು ಕಟ್ಟಿದ್ದೇವೆ. ಅದು ನನ್ನ ಸಂದರ್ಭದಲ್ಲಾಗಿದ್ದು. ಅಲ್ಲೆಲ್ಲ ಹಾಳಾಗ್ತಾ ಇದ್ದಂಥ ತೋರಿಸಿದ್ರಲ್ಲ, ಹಾಳಾಗ್ತಿದ್ದಂತಹ ಎಲ್ಲ ಪುಸ್ತಕಗಳನ್ನು, ಗ್ರಂಥಗಳನ್ನು, ತಾಳೆಗರಿಗಳನ್ನು ಎಲ್ಲವೂ ಕಂಪ್ಯೂಟರೈಸ್ ಮಾಡಿ ಇಟ್ಟಿದ್ದೇವೆ. ಯಾರು ಬೇಕಾದರೂ ಮುಂದಿನ ಪೀಳಿಗೆಗೆ ಹೀಗೆ. ಇದರ ನಡುವೆ ಇಷ್ಟೆಲ್ಲ ನಾನು ಪುರಾಣ ಹೇಳಿ ಕೊನೆಗೆ ನನ್ನ ಮಾತಿಗೆ ಹೇಳಿ ಬರಬೇಕಾದ್ರೆ ನನ್ನ ಮಗಂದು ಹೇಳದೆ ಹೋದರೆ ತಪ್ಪಾಗ್ಬಿಡ್ತದೆ. ಆರತಿ ಅವರು ಮತ್ತು ಇನ್ನೊಬ್ಬರು ಇದ್ರು ನನ್ನ ಗೆಳತಿಯಲ್ಲಿ. ಅವಾಗಿದ್ದಾಗ ಸಂಗಾತಿ ಸಂತೃಪ್ತಿ ಅಂಥೇಳಿ ಒಂದು ಸೀರೀಸನ್ನು ದೂರದರ್ಶನದಲ್ಲಿ ತರ್ತಾಯಿದ್ರು. ಆಗ ನನ್ನನ್ನು ಅವರು ಕರೆದಿದ್ರು, ಅಲ್ಲಿ ಬನ್ನಿ ಅಂಥೇಳಿ. ಹೋಗಿದ್ದೆ ನಾನು. ನನ್ನ ಜೀವನ ತುಂಬ ಸುಖವಾಗಿದೆ, ತುಂಬ ಸುಖವಾಗಿದ್ದೀವಿ. ಯಾರಾದರೂ ನಾನು ಹೇಳ್ತಾ ಇರ್ತೀನಿ, ನಿಮ್ಮ ಯಜಮಾನರು ಚೆನ್ನಾಗಿದ್ದಾರಾ ಅಂತೆಲ್ಲ ಕೇಳ್ತಾರೆ. ನಾನು ಹೇಳ್ತೀನಿ, ಈ ಲೋಕದಲ್ಲಿ ಒಬ್ಬ ಚೆನ್ನಾಗಿರುವಂತಹ ಏಕೈಕ ಪುರುಷ ಇದ್ದಾನೆ ಅಂತ ಹೇಳಿದ್ರೆ ಅದು ನನ್ನ ಗಂಡ ಅಂತ. ಹಾಗೆ ನನ್ನ ಗಂಡನ್ನೂ ಇರಿಸಿದ್ದೀನಿ, ನಾನೂ ಚೆನ್ನಾಗಿದ್ದೀನಿ. ನನ್ನ ಮಗ ಒಬ್ಬನೇ ಒಬ್ಬ ಮಗ, ಅವನು ಪ್ಯಾರಿಸ್ನಲ್ಲಿ ಬಹುದೊಡ್ಡ BE MBA ಮಾಡಿಕೊಂಡು ಬಹುದೊಡ್ಡ ಉದ್ಯೋಗದಲ್ಲಿ ಇದ್ದಾನೆ. ಅವನಿಗೆ ರಷ್ಯಾದ ಹುಡುಗಿ ಮದುವೆಯಾಗಿದ್ದಾನೆ. ಅಂದರೆ ನಾವು ಅಂತರ್ಜಾತೀಯ ವಿವಾಹವಾದರೆ ನನ್ನ ಮಗ ಅಂತಾರಾಷ್ಟ್ರೀಯ ವಿವಾಹವನ್ನೇ ಆಗಿಬಿಟ್ಟಿದ್ದಾನೆ. ತುಂಬ ಚೆನ್ನಾಗಿ ಇದ್ದಾನೆ. ಇದಿಷ್ಟು ನನ್ನ ಈಗ ಒಳ್ಳೆಯ ಮಗ, ಒಳ್ಳೆಯ ಗಂಡ, ಒಳ್ಳೆಯ ಮಗ, ನಮ್ಮ ಅತ್ತೆ ನನ್ನನ್ನು ತಾಯಿ ಅಂತಲೇ ಕರೀತಾ ಇದ್ಲು. ಯಾವತ್ತೂ ನನಗೆ ನೋವು. ಹಳ್ಳಿದು ಮಾಡೋದು, ಹಳ್ಳಿಯವ್ರಿಗೆ ಕಂಠ ಅಂಥೇಳಿ ಕಷ್ಟ ಹೇಳ್ಬೋದು ಕೊಡೋದು ಅದು ಬೇರೆ ವಿಚಾರ. ಆದರೆ ಕೌಟುಂಬಿಕವಾಗಿ ನನ್ನ ಮಾತನ್ನು ಯಾರೂ ನನ್ನ ಕುಟುಂಬದಲ್ಲಿ ಇವತ್ತಿಗೂ ಅತ್ತಿಗೆ ಹೇಳ್ತು ಅಂತ ಹೇಳಿದ್ರೆ ಮುಗಿದು ಹೋಯ್ತು. ಅತ್ತಿಗೆ ಹೇಳ್ದಂಗೆ ನಿಮ್ಮ ಹೆಂಡತಿ ಬಿಟ್ಬಿಟ್ರ ನೀವು ಹೆಣ್ತೀರಾ, ಅವ್ನು ಸರಿ ಇಲ್ಲ ಅವಳು ಅಂದರೂ ಸಾಕು, ಅಯ್ಯೋ ಅತ್ತಿಗೆ ಹೇಳಿದ್ಮೇಲೆ ಆಯಿತು, ಅತ್ತಿಗೆ ಸರಿಯಾಗಿ ತೀರ್ಮಾನ ತಗೋತಾರೆ. ಅಷ್ಟರ ಮಟ್ಟಿಗೆ ನಾನು ಇಡೀ ಕುಟುಂಬವನ್ನು ಸಂಭಾಳಿಸ್ಕೊಂಡು ಇದ್ದೇನೆ. ಸುಖವಾದಂತಹ ಕುಟುಂಬ ನನಗಿದೆ. ಈಗ ನಾನು ಸುಖವಾಗಿರುವಂತಹ ಹೊತ್ತಿನಲ್ಲಿ, ನೆಮ್ಮದಿಯಾಗಿ ತಿಂದು ಉಂಡು ಇರುವಂತಹ ಹೊತ್ತಿನಲ್ಲಿ ಧರಣಿ ದೇವಿಯವರು ನನ್ನನ್ನು ಇಲ್ಲಿಗೆ ಕರೆದಿದ್ದಾರೆ. ಮುಂದೇನು ಅಂತ ಯೋಜನೆಯನ್ನು ಮಾಡ್ತಾಯಿದ್ದೀನಿ. ನನಗೆ ಒಂದು ಆತ್ಮಕಥೆಯನ್ನು ಬರೀಬೇಕು ಅಂತ ಟಿಪ್ಪಣಿ ಹಾಕ್ಕೊಂಡು ನಾನು ಬರಿತಾ ಇದ್ದೀನಿ. ಇದುವರೆಗೆ ನಾನು ಮಾಡಿದಂತಹ ಭಾಷಣಗಳು ಏನಿದ್ದಾವೆ, ಬರೆದಂಥ ಲೇಖನಗಳು ಏನಿದ್ದಾವೆ, ಸುಮಾರು 40ಕ್ಕೂ ಹೆಚ್ಚು ಕೃತಿಗಳು ಅದನ್ನು ಮಾಡ್ಬೋದು, ಪುಸ್ತಕಗಳನ್ನು ಪ್ರಕಟಿಸ್ಬೋದು. ಆ ನಿಟ್ಟಿನಲ್ಲಿ ನಾನು ಯೋಚನಾ ಮಗಳ ಅಂತ ಕಾರ್ಯತತ್ಪರಳಾಗಿದ್ದೇನೆ. ಯಾಕೆ ಅಂತ ಹೇಳಿದರೆ ಕಾಲ ಬರೋದಿಲ್ಲ. ಈಗಾಗಲೇ ಕೈ ನೋವು, ಕಾಲು ನೋವು, ಸೊಂಟ ನೋವು, ಆ ನೋವು ಈ ನೋವು, ನೋವಿನ ಜೊತೆಯಲ್ಲಿಯೇ ಬಾಳ್ತಾ ಇದ್ರ ನಡುವೆ ಒಂದು ಗುಟ್ಟು ಹೇಳಿ ನಾನು ವಿರಮಿಸ್ತೇನೆ. 4 ಸ್ಟಂಟನ್ನು ನಾನು ಹಾಕ್ಕೊಂಡಿರೋದು 2008ರಲ್ಲಿ. ಎಲ್ಲರೂ ಮುಂದೊಂದು ಸ್ಟೆಂಟ್ಗೆ ನೀನು ಸತ್ತೋದರ್ಲಪ್ಪ, ಹೆಂಗಪ್ಪ ಅಂತಾರಲ್ಲ, ಹೆಂಗೂ ಇಲ್ಲ, ಸರಿಯಾಗಿ ಇರ್ಬೋದು. ಏನು ಅಂತ ಹೇಳಿದ್ರೆ ತೀರ್ಮಾನ ಆಗಿಬಿಟ್ಟಿದೆ. ಸಾವು ಯಾವತ್ತೂ ಅನ್ನೋ ತೀರ್ಮಾನ ಆಗಿದೆ. ಅದಕ್ಕೆ ಇವತ್ತಿಂದನೇ ಯಾಕ್ರಿ ಹೆದರ್ಕೊಳ್ಳೋದು? ಈಗ ಸತ್ತೋದ್ರೂ ಕೂಡ ನನಗೇನು ಚಿಂತೆ ಇಲ್ಲ. ಅದು ಒಂದು ಆಸೆ ಇದೆ, ನಾನು ಭಾಷಣ ಮಾಡ್ತಾನೆ ಹಾಗೆ ಸತ್ತೋಗ್ಬಿಡ್ಬೇಕು ಅಂತ ಆಸೆ, ದೊಡ್ಡ ಆಸೆ ಇದೆ. ಆದರೆ ನನ್ನ ಆಸೆಯ ತೀರೋದ್ರೊಳಗಡೆ ನನ್ನ ಮುಂದೆ ನನ್ನ ಗಂಡ ಸಾಯಬೇಕು ಅಂತಲೂ ಆಸೆ ಇದೆ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಬೇರೆ ಫ್ರೆಂಡ್ಸ್ಗಳು ಇಲ್ಲವೇ ಇಲ್ಲ. ನನ್ನ ಬಿಟ್ಟ ಮೇಲೆ ನನ್ನ ಗಂಡನ್ನು ನಾನು ನೋಡ್ಕೊಂಡಂಗೆ ಯಾರು ನೋಡ್ಕೊಳ್ತಾರೆ? ಆದ್ದರಿಂದ ಅವ್ರನ್ನ ಚಿನ್ನಿ ಅಂತ ಕರಿತೀನಿ. ನಾನು ಚಿನ್ನಿ, ಮೊದಲು ನೀವು ಸಾಯಿರಿ, ಆಮೇಲೆ ನಾನು ಸಾಯ್ತೀನಿ. ಹೆಣ್ಮಕ್ಳಿಗೆ ಬೈಯೋದು ಬೈಸ್ಕೊಳ್ಳೋದು ಕಾಮನ್ ಫ್ಯಾಕ್ಟು. ಆದರೆ ನಿಮ್ಗೆ ಹಂಗೆ ಆಗೋದಿಲ್ಲ. ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತಹ ಯಾವ ಕೆಲಸವನ್ನು ಈ 47 ವರ್ಷದಲ್ಲಿ ನಾನು ಮಾಡಿಲ್ಲ, ಮುಂದೆ ಮಾಡೋಕ್ಕೂ ಬಿಡೋಕ್ಕಿಲ್ಲ. ಏನಾದರೂ ಸಾಯ್ತೀರಿ ಅಂದರೆ ನಾನೇ ಏನಾದರೂ ಕೊಟ್ಟು ಸಾಯಿಸ್ಬಿಡ್ತೀನಿ ಕಣ್ರಿ ಅಂತ ತಮಾಷೆ ಮಾಡ್ತಾ ಇರ್ತೀನಿ. ಹಾಗೆ ಒಟ್ಟಾರೆ ಒಂದು ಎಲ್ಲಿಯೋ ಹುಟ್ಟಿ ಎಲ್ಲಿಯೋ ಬೆಳೆದು ಎಲ್ಲೆಲ್ಲೋ ಕಳೆದು ಹೋಗಬಹುದಾದಂತಹ ನಾನು ಎಲ್ಲರ ಕೃಪೆ, ಹಿರಿಯರ ಆಶೀರ್ವಾದ, ಹಾರೈಕೆ, ನನ್ನ ಪೂರ್ವಜನ್ಮದ ಪುಣ್ಯದ ಫಲ ಇವತ್ತು ನಾನು ನಿಮ್ಮ ಜೊತೆಯಲ್ಲಿ ನಿಲ್ಲಂಗೆ ಆಯಿತು. ಇಷ್ಟು ಮಾತಾಡಲಿಕ್ಕೆ ಆಯಿತು. ಇದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ
ಧರಣಿದೇವಿ ನಿರ್ದೇಶಕರಾದಂಥ ಧರಣಿದೇವಿ ಮಾಲ್ಗತ್ತಿಯವರಿಗೆ, ಜೊತೆಗೆ ಅದರ ಬನಶಂಕರಿಯರಾಗಿರ್ಬೋದು, ಆ ಗಿರೀಶ್ ಅನ್ನೋ ಹುಡುಗ ಯಾರು ಅಂತ ನನಗೆ ಗೊತ್ತಾಗಲಿಲ್ಲಪ್ಪ. ನನ್ನ ಮುಖ ಪದೇ 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 ಮೇಡಮ್ ಹಾಗೆ ಹೀಗೆ ನೀವು ಬರಬೇಕು ಅಂಥೇಳಿ ಹೇಳ್ತಾ ಇದ್ದ. ಆ ಹುಡುಗ ನಾನು ನೋಡಿಲ್ಲ, ನೋಡ್ಕೋಬೇಕು ನಾನು. ಹಾಗಾಗಿ ಇವರೆಲ್ಲ ಒಂದು ರೀತಿಯಾದಂತಹ ಒಂದು ಸಾಂಸ್ಕೃತಿಕ ವಲಯದಲ್ಲಿ ಸಾಂಸ್ಕೃತಿಕವಾದಂತಹ ಮನಸ್ಸನ್ನು ಇಟ್ಟುಕೊಂಡಂತಹ ಈ ಕನ್ನಡ ಸಂಸ್ಕೃತಿ ಇಲಾಖೆಗೆ, ತಂಗಡಿಗೂ ಕೂಡ ಒಳ್ಳೆ ಮನುಷ್ಯನೇ, ನನಗೆ ಗೊತ್ತಿದೆ ತಂಗಡಿಯವರು ಯಾರು ಅಂತ ಹೇಳಿ, ಅವರ ಪರಿಚಯವೂ ಸಾಕಷ್ಟು ಇದೆ. ಹೀಗೆ ಒಂದು ಒಳ್ಳೆಯ ಒಂದು ವಾತಾವರಣದಲ್ಲಿ ಒಳ್ಳೆಯ ನಿರ್ದೇಶಿಕೆಯನ್ನು ಈ ಸರ್ಕಾರ ಆಯ್ಕೆ ಮಾಡಿದೆಯಲ್ಲ, ಸರ್ಕಾರಕ್ಕೆ ಮುಂದೇನಾಗುತ್ತೋ ಗೊತ್ತಿಲ್ಲ ಆಫ್ಟರ್ ಎಲೆಕ್ಷನ್ನು. ಈ ಸರ್ಕಾರಕ್ಕೆ ಮತ್ತು ನಿರ್ದೇಶಕರಿಗೆ ಮತ್ತು ನಾನು ಟಿ ವಿಯಲ್ಲಿ ನೋಡ್ತಾ ಹುಡುಗ ನಿಜವಾಗಿ ನೋಡಿದಂತಹ ಹರೀಶ್ ಅವರಿಗೆ, ನಿಮ್ಮೆಲ್ಲರೂ ತಂಡಕ್ಕೆ ಕೇಳಿದಂತಹ ನಿಮಗೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮ ಹಾಕ್ತೇನೆ. ನಮಸ್ಕಾರ. ಎಷ್ಟು ಪಕ್ಕಾ ಇದ್ದಾರೆ ಅಂದರೆ, ಸಾಮಾನ್ಯವಾಗಿ ನಾವೆಲ್ಲ ಕಾಲೇಜಲ್ಲಿ ಓದಿದಾಗ ಒಂದು ಪೀರಿಯಡು ಅಂದರೆ 40 ನಿಮಿಷ, ಪಕ್ಕಾ ಮಾತು ಮುಗಿಸಿದ್ದಾರೆ. ಪಕ್ಕಾ ಮಾತು ಮುಗಿಸಿದ್ದಾರೆ, ಬೆಲ್ ಹೊಡಿಲಿಲ್ಲ ನಾವು, ಅದ್ರವ್ರು ಮಾತು ಮುಗಿಸೋದ್ರು ಕರೆಕ್ಟಾಗಿ. ಸೀದಾ ಕ್ಯಾಲ್ಕುಲೇಷನ್ ಎಷ್ಟು ಚೆನ್ನಾಗಿದೆ ಅಲ್ಲಿ ಅಂತ ಅನಿಸ್ತದೆ. ಪದ್ಮಾಶೇಖರ್ ಅವರೇ, ಬೇಂದ್ರೆ ಅಜ್ಜರ ಮಾತು ನೆನಪಾಗ್ತಿದೆ ನನಗೆ. ಬಹುಶಃ ನಿಮ್ಮ ಗಂಡ ಹೆಂಡ್ತಿರು ನೋಡೇ ಬರೆದ್ಬಿಟ್ರೆ ಏನೋ ಗೊತ್ತಿಲ್ಲ ಅವತ್ತು ಅಂತ ಅನಿಸುತ್ತೆ ನನಗೆ. ಬೇಂದ್ರೆ ಅಜ್ಜ ಇಡೀ ಜೀವನವನ್ನು 6 ಶಬ್ದಗಳಲ್ಲಿ ಅತ್ಯಂತ ಅರ್ಥಗರ್ಭಿತವಾಗಿ, ಪರಿಣಾಮಕಾರಿಯಾಗಿ ಮತ್ತು ಹೃದಯ ಸ್ಪರ್ಶಿಯಾಗಿ ಬರೆದಿರುವ ಸಾಹಿತಿ ಯಾರಾದರೂ ಇದ್ದರೆ ಅದು ಬೇಂದ್ರೆ ಅಜ್ಜ. ಸರಸ ಜನನ, ವಿರಸ ಮರಣ, ಸಮರಸವೇ ಜೀವನ, 6 ಶಬ್ದ ಇಡೀ ಲೈಫನ್ನು ಚಿತ್ರಿಸಿ ಬೇಂದ್ರೆ ಅಜ್ಜ ನಮ್ಮ ಮುಂದೆ ಇಟ್ಟರು ಅದ್ಭುತವಾಗಿ. ಬಿ ಆರ್ ಲಕ್ಷ್ಮಣರಾವ್ ತುಂಬ ಚಂದ ಸಾಲುಗಳಲ್ಲಿ ಬರೀತಾರೆ. ಮದುವೆ 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 ಮಧುರ ಭಯಂಕರ ಪದವೇ, ಮದುವೆ 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 ಮಧುರ ಭಯಂಕರ ಪದವೇ, ಕೆಲವರಿಗಿದು ಸ್ವರ್ಗದ ಕದವೇ, ನರಕ ಹಲವರಿಗೆ ಇದುವೆ, ಮದುವೆ 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 ಮಧುರ ಭಯಂಕರ ಪದವೇ. ಇಡೀ ಕಾರ್ಯಕ್ರಮದಲ್ಲಿ ಅವ್ರ ಮಾತಿನ ತುಂಬ ಅವ್ರು ನೋಡ್ತಾ ಇದ್ದದ್ದು, ಅವ್ರ ಇನ್ಸ್ಪಿರೇಷನ್ ಎದುರು ಕೂತಿರುವಂಥವ್ರ ಯಜಮಾನರು. ಇತ್ತೀಚೆಗೊಂದು ಹಾಟ್ ಟ್ರೆಂಡ್ ಆಗ್ತಾ ಇದೆ. ಆ ಟ್ರೆಂಡ್ ಪ್ರಕಾರ ಮಾತಾಡೋದ್ರೆ ಕರಿಮಣಿ ಮಾಲೀಕ ಅವರು. ಹಾಗಾಗಿ ಧರಣಿದೇವಿ ಮಾಲ್ಗತ್ತಿ ಅವರನ್ನು ಮಾತು ಹೇಳಿದ್ರು ಸ್ಟಾರ್ಟಿಂಗಲ್ಲಿ, ನೇರ ನುಡಿ, ಏನು ಅನಿಸುತ್ತೋ ಹೃದಯಾಂತರದಲ್ಲಿ ಅದನ್ನು ಮಾತಾಡ್ತಾರೆ ಅಂತ. ಹಾಗೆ ನಮ್ಮ ಜೊತೆ ಅವರಾಗಿ ಇದ್ದವರು, ಹಾಗಾಗಿಯೇ ಈ ಯಶಸ್ಸು ಅವರಿಗೆ ಸಿಕ್ಕಿದೆ. ಅದು ಕೌಟುಂಬಿಕವಾಗಿ ಮತ್ತು ಅವರ ಕೆಲಸ ಕಾರ್ಯಗಳಲ್ಲೂ ಕೂಡ ಅಂತ ನಾನಂತೂ ಭಾವಿಸ್ತೇನೆ. ಓಪನ್ ಫ್ಲೋರ್, ನೀವು ಯಾರು ಬೇಕಾದರೂ ಅವರಿಗೆ ಸಂಬಂಧಪಟ್ಟಾಗಿ ಪ್ರಶ್ನೆಗಳನ್ನು ರೈಸ್ ಮಾಡ್ಬೋದು. ನೀವು ಕೈ ಎತ್ತಿದ್ರೆ ನಿಮ್ಮ ಹತ್ರ ಮೈಕ್ ಬರುತ್ತೆ, ಮಾತಾಡಿ. ಅವರ ಅನುಭವ ಒಂದಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಅದನ್ನು ತಿಳ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ಅನಿಸುತ್ತೆ. ಮೀನ್ವೈಲ್ ಇವತ್ತಿನ ಮೈಕಿಲ್ ಬರಲಿ ಒಂದು ಕಡೆ. ಇವತ್ತಿನ ಸಮಾರಂಭದಲ್ಲಿ ನಮ್ಮ ಜೊತೆ ಮರಾಠ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು, ಮ್ಯಾನೇಜಿಂಗ್ ಡೈರೆಕ್ಟರ್ ಸನ್ಮಾನ್ಯ ಪ್ರಕಾಶ್ ಆರ್ ಪಾಗೋಜಿ ಅವರ ಆಗಮನ ಆಗಿದೆ. ಸರ್ ಥ್ಯಾಂಕ್ ಯು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಸರ್ ನಿಮ್ಮ ಹೆಸರು ಹೇಳಿ, ನಿಮ್ಮ ಪ್ರಶ್ನೆ ಕೇಳಿ ಪ್ಲೀಸ್. ನಾನು ಸಂಪೂರ್ಣ ಕೃಷಿ ವಿದ್ಯಾಲಯದಲ್ಲಿ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಜೊತೆಗೆ ಮೇಡಮ್ ಅವ್ರ ಜೊತೆ ನಾನು ಬೋರ್ಡ್ ಆಫ್ ಸ್ಟಡೀಸಲ್ಲಿ ಒಬ್ಬ ಮೆಂಬರು. ಅವ್ರ ಜೊತೆ ನಮ್ಮ ಮೇಡಮ್ಮು ಅವರು ಒಬ್ಬರು ಮೆಂಬರ್ ಅದರಲ್ಲಿ, ಮೈಸೂರು ವಿಶ್ವವಿದ್ಯಾಲಯದಲ್ಲಿ. ನಾನು ಅವ್ರ ಜೊತೆ ಒಬ್ಬ ಮೆಂಬರು. ನಾನೀಗ ಮೇಡಮ್ ಕೇಳ್ತಾ ಇರೋದು ಏನು ಅಂತಂದರೆ, ಒಂದು ಸರ್ವೆ ಆಗಿದೆ ಶಿಕ್ಷಣದ ಬಗ್ಗೆ, ASER ರಿಪೋರ್ಟ್ ಅಂತ ಒಂದು ಆಗಿದೆ. ಒನ್ಸ್ ಇನ್ 2 years ಆಗುತ್ತೆ. ನಮ್ಮ ಶಿಕ್ಷಣದ ಅಧೋಗತಿಯಾಗಿದೆ ಅಂತ ಆ ರಿಪೋರ್ಟಲ್ಲಿ ಹೇಳ್ತಾ ಇದ್ದಾರೆ. ಶಿಕ್ಷಣ ಸಂಪೂರ್ಣ ಅಧೋಗತಿಗೆ ಇಳಿದೋಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಶಿಕ್ಷಣದ ಗುಣಮಟ್ಟನ ಹೆಚ್ಚೋದಕ್ಕೆ ತಮ್ಮಿಂದ ಸಲಹೆಗಳೇನು, ಕೇಂದ್ರ ಸರ್ಕಾರಕ್ಕಾಗಲಿ ರಾಜ್ಯ ಸರ್ಕಾರಕ್ಕಾಗಿ ಏನು ಮಾಡಬೇಕು ಈ ದಿಕ್ಕಿನಲ್ಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ವಿದ್ಯಾರ್ಥಿಗಳಾಗಿದ್ದಾಗ ನಮ್ಮ ಅಧ್ಯಾಪಕರು ಇದ್ರಲ್ಲ, ಅವರನ್ನು ಏನೇ ಕೇಳಿದ್ರೂ ಕೂಡ ಅವರ ರೆಫರೆನ್ಸನ್ನು ಮಾಹಿತಿ ಕೋಶವಾಗಿ ನಮಗೆ ರೆಫರೆನ್ಸ್ಗಳನ್ನು ಕೊಡ್ತಾಯಿದ್ರು. ಇವಾಗ ಅಧೋಗತಿ ಅನ್ನುವಂಥದ್ದು 2 ಕಡೆಯಿಂದನೂ ಆಗಿದೆ. ಅಧ್ಯಾಪಕರ ವರ್ಗದಿಂದನೂ ಆಗಿದೆ, ವಿದ್ಯಾರ್ಥಿಗಳ ಮೂಲಕವೂ ಕೂಡ ಆಗಿದೆ. ವಿದ್ಯಾರ್ಥಿಗಳು ಅವರು ಉದ್ಯೋಗ ಅಂತ ಅಂದ್ಕೊಂಡು ತಾವು ಯಾವ ಉದ್ಯೋಗ ಪಡಿಬೇಕೋ ಅದಕ್ಕೆ ಕುದುರೆಗೆ ಕಣ್ಪಟ್ಟಿ ಕಟ್ಕೊಂಡಂಗೆ ಹೋಗ್ತಾ ಇದ್ದಾರೆ. ಬರೀ ಮಾರ್ಕ್ಸ್ ಓರಿಯೆಂಟೆಡ್ ಹೋಗ್ತಾ ಇದ್ದಾರೆ. ಆದರೆ
ಅಧ್ಯಾಪಕರು ಏನು ಮಾಡ್ತಾ ಇದ್ದಾರೆ, ಅದಕ್ಕೆ ಮಾತ್ರ ಸಜ್ಜುಗೊಳಿಸ್ತಾ ಇದ್ದಾರೆ. ನಾವು 1ನೇ ಕ್ಲಾಸಿಂದ ಹಿಡಿದು ನಾವು MAಗೆ ಬರೋವರೆಗೂ ನಮಗಿರುವಂತಹ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಹೇಗಿತ್ತು ಅಂತ ಹೇಳಿದ್ರೆ, ಅದು ನಾಯಕತ್ವವನ್ನು ಗುಣವನ್ನು ನಮಗೆ ಬೆಳೆಸ್ತಾ ಇತ್ತು. ರೆಫರೆನ್ಸ್ಗಳನ್ನು ಎಲ್ಲೆಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಅದನ್ನು ತೋರಿಸ್ಬೇಕಾಗಿತ್ತು. ಆಮೇಲೆ ಮೇಲಿಂದ ಮೇಲೆ ನಾವು ಎಸ್ಸೆಗಳನ್ನು ತಯಾರು ಮಾಡಬೇಕಾಗಿತ್ತು, ಸೆಮಿನಾರ್ಗಳನ್ನು ಮೇಲಿಂದ ಮೇಲೆ ನಡೆಸಬೇಕಾಗಿತ್ತು. ಇಷ್ಟೆಲ್ಲವೂ ಕೂಡ ಇತ್ತು. ಇವತ್ತು ಯಾವುದೂ ಇಲ್ಲ, ಎಲ್ಲ ನಿಂತೋದಂತಹ ಒಂಥರ ಹೇಗಾಗಿದೆ ಅಂದರೆ ನೆನೆಗುದಿಗೆ ಬಿದ್ದಂತಹ ಸ್ಥಿತಿಯಲ್ಲಿ ಇದೆ. ನಮ್ಮ ಮನೆಗಳಲ್ಲಿಯೂ ಕೂಡ ನಾವು ಪೋಷಕರೂ ಕೂಡ ನಾವು ಮಕ್ಕಳಿಗೆ ಅದನ್ನೇ ಹೇಳ್ತೀವಿ, ನೀವು ಇಷ್ಟ ಬಂದಿದ್ದು ತಗೊಳ್ಳಿ ಅಂತ ಹೇಳಿ ನಾವು ಅವರ ಆಸಕ್ತಿಯನ್ನು ಕುದುರಿಸುವಂತಹ ಯಾವ ಪ್ರಯತ್ನವನ್ನೂ ಮಾಡ್ತಾ ಇಲ್ಲ. ನಮಗೆ ಏನು ದುಡ್ಡು ಬರುವಂತಹ ಮಾರ್ಗ ಯಾವುದಿದೆ ಅದ್ರ ಬಗ್ಗೆನೇ ನಾವು ಮಕ್ಕಳಿಗೆ ಹೇಳ್ತಾ ಬರ್ತಾ ಇದ್ದೀವಿ ಹೊರತು ಇನ್ನೇನು ಇಲ್ಲ. ಹಾಗಾಗಿ ಸರ್ಕಾರ ಏನು ಮಾಡಬೇಕು ಆ ಕೆಲಸವನ್ನು ಸರ್ಕಾರ ಮಾಡ್ತಾ ಇಲ್ಲ. ಇವತ್ತು ನೋಡಿ, ಇವತ್ತಿನ ಅಧೋಗತಿಗೆ ಸರ್ಕಾರವೂ ಕೂಡ ಕಾರಣ. ಯಾಕೆ ಅಂತ ಹೇಳಿದ್ರೆ, ಯಾವ ಯೂನಿವರ್ಸಿಟಿಗಳಲ್ಲಿಯೂ ಕೂಡ ಫುಲ್ ಪ್ಲೆಡ್ಜ್ ಟೀಚರ್ಸ್ಗಳು ಇಲ್ಲ, ಕ್ಲರಿಕಲ್ ಸ್ಟಾಫ್ಗಳು ಇಲ್ಲ. ಏನಿದ್ರೂ ಕೂಡ ಗೆಸ್ಟ್ ಲೆಕ್ಚರರು ಮತ್ತು ಗೆಸ್ಟ್ ಟೀಚರ್ಸು ಅಂಥೇಳಿ ತೊಗೊಂಡ್ಬಿಟ್ಟು ಕಡಿಮೆ ಹಣದಲ್ಲಿ ದುಡಿಮೆ ಮಾಡಿಸ್ಕೊಂಡು ಹೋಗ್ತೀವಲ್ಲ, ಅದು ಆಗೋದಿಲ್ಲ ಇವಾಗ. ಹಾಗಾಗಿ ಸ್ಕಿಲ್ ಓರಿಯೆಂಟೆಡ್ ಆಗಿ ಜ್ಞಾನ ಕೇಂದ್ರಿತವಾಗಿ ಎಲ್ಲಿವರೆಗೆ ನಾವು ಕಲಿಸೋಕ್ಕಿಲ್ವೋ ಅಥವಾ ಎಲ್ಲಿವರೆಗೆ ನಾವು ಅದನ್ನು ಬೆಳೆಸೋದಿಲ್ವೋ ವಿದ್ಯಾರ್ಥಿಗಳಲ್ಲಿ, ಅಲ್ಲಿವರೆಗೂ ಕೂಡ ಇದನ್ನು ನಾವು ಅನುಭವಿಸಬೇಕಾಗತ್ತೆ. ಹಾಗಾಗಿ ಇವತ್ತಿನ ಅಧೋಗತಿಗೆ ಅದು ಕೇಂದ್ರ ಸರ್ಕಾರ ಆಗಿದ್ದಿರ್ಬೋದು, ರಾಜ್ಯ ಸರ್ಕಾರ ಆಗಿದ್ದಿರ್ಬೋದು. ಈಗ NEP ಅಂತ ಕೇಂದ್ರ ಸರ್ಕಾರ ಹೇಳ್ತದೆ, ಹೌದು NEP ತುಂಬ ಚೆನ್ನಾಗಿದೆ ನೋಡೋದಕ್ಕೆ, ಆದರೆ ಎಲ್ಲಿದೆ ಟೀಚರ್ಸ್ಗಳು, ಎಲ್ಲಿದ್ದಾರೆ, ಎಲ್ಲಿ ಸವಲತ್ತುಗಳಿದೆ, ಯಾರು ಕೊಡ್ತಾ ಇದ್ದಾರೆ? ಇನ್ನು SCP ಅಂಥೇಳಿ ರಾಜ್ಯ ಸರ್ಕಾರ ಹೋಗ್ತದೆ ಇವಾಗ, ಅದು ಇನ್ಯಾವ ಕಡೆಗೆ ಹೋಗ್ತಾ ಇದೆಯೋ ನನಗೆ ಗೊತ್ತಿಲ್ಲ ನನಗೆ. ಹಾಗಾಗಿ ಇದರ ನಡುವೆ ಒಂದು NEP, ಒಂದು SCP, ಒಂದು ಕಡೆ ಪೋಷಕರು, ಒಂದು ಕಡೆ ವಿದ್ಯಾರ್ಥಿಗಳು, ಇನ್ನೊಂದು ಓದಿನಲ್ಲಿ ನಿರತರಾಗದಂತಹ ಅಧ್ಯಾಪಕರು ಓದ್ತಾ ಇಲ್ಲ. ನೀವು ಲೈಬ್ರರಿಗೆ ಹೋಗಿ ನೋಡ್ರಿ, ತುಂಬ ಅಚ್ಚುಕಟ್ಟಾಗಿ ಜೋಡಿಸಿಟ್ಟಿದ್ದಾರೆ, ಅಚ್ಚುಕಟ್ಟಾಗಿ, ಯಾರೂ ಪುಟನೇ ತೆಗೆದಿಲ್ಲ. ಹೀಗಿರುವಂಥ ಸಂದರ್ಭದಲ್ಲಿ ಅಧೋಗತಿಗೆ ಹೋಗದೆ ಇನ್ನೇನಾಗುತ್ತೆ? ಅಧೋಗತಿಗೆ ಹೋಗುತ್ತೆ. ಇವತ್ತಿಗೂ ಕೂಡ ನಾನು ಓದಿದ್ದ ಪುಸ್ತಕ ನನ್ನ ಹತ್ರ ಇದೆಯಲ್ಲ, ನನ್ನ ಲೈಬ್ರರಿನಲ್ಲಿ, ಸುಮ್ಮನೆ ಕಣ್ಣಾಡಿಸಿದ್ರೆ ಸಾಕು, ಈ ಪಾಯಿಂಟ್ ಎಡಗಡೆ ಇದೆಯಾ, ಬಲಗಡೆ ಇದೆಯಾ, ಮೇಲಿನ ಪ್ಯಾರದಲ್ಲಿದೆಯಾ, ಕೆಳಗಿನ ಪ್ಯಾರದಲ್ಲಿದೆಯಾ ಅಂತ ಈ ವಯಸ್ಸಿನಲ್ಲಿ, ಇಳಿ ವಯಸ್ಸಿನಲ್ಲಿ ನಾನು ಗುರುತಿಸ್ತೀನಿ ಅಂದರೆ ಅಷ್ಟರ ಮಟ್ಟಿಗೆ ನಮ್ಮ ಓದಿತ್ತು, ನಮ್ಮ ಗುರುಗಳ ಪ್ರೋತ್ಸಾಹಗಳು ಇತ್ತು. ಈಗ ಎರಡೂ ಇಲ್ಲ, ಇನ್ನೇಗಾಗುತ್ತೆ? ರವಿಕುಮಾರ್, ಈ ಎರಡರ ಮಧ್ಯೆ ಒಂದು ವರ್ಷ, ಯಾಕಂದರೆ ನೀವು ಕೂಡ BEd ಮಾಡಿರೋರು ಗೊತ್ತಿರ್ತದೆ, 1 ವರ್ಷ BEd ಇತ್ತು, ಜೊತೆಗೆ ಉನ್ನತ ಶಿಕ್ಷಣ ಎಂಬ ಇದರಲ್ಲಿ ಮುಖಾಂತರವಾಗಿ MA ಮಾಡಿರೋರಿಗೆ ಅವತ್ತು ಕೆಲಸ ಕೊಡ್ತಾಯಿದ್ರು. ಇವತ್ತು BEdನ್ನು ಸೇರಿಸಿ PU ಕಾಲೇಜ್ ಲೆಕ್ಚರರ್ ಆಗಲೇಬೇಕು ಅಂತ ಹೇಳಿದರೆ BEd ಕಡ್ಡಾಯ ಮಾಡ್ತಾಯಿದ್ದಾರೆ ಎಲ್ಲ ಕಡೆಯೂ. ಅದು ಕೇಂದ್ರ ಸರ್ಕಾರದ ಒತ್ತಡದಿಂದ ಆಗಿರತಕ್ಕಂಥದ್ದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದೇ ಇದನ್ನು ಹೇಳಿದ್ನಲ್ಲ, ಅದು ಮುಂದುವರೆದು ಹೇಳಬೇಕಾಗುತ್ತೆ ಅಷ್ಟೇ. NEP ಆನರ್ಸ್ ಆದಮೇಲೆ 1 ವರ್ಷ MA MSc ಹಿಂಗೆ ಇರ್ತಿತ್ತು ಹಿಂದೆ. ಅದಕ್ಕೆ ತಕ್ಕಂಥ ಸಿಲೆಬಸ್ ಫ್ರೇಮ್ ಮಾಡಿದರು. ಸೆಂಟ್ರಲಲ್ಲಿ ಇವಾಗ UGC ಕೊಟ್ಟಿರುವಂತಹ ಸಿಲೆಬಸ್ಗೆ ತಲೆನೂ ಇಲ್ಲ, ಬುಡೋನೂ ಇಲ್ಲ. ನಮಗೆ ಅರ್ಥ ಆಗ್ತಾ ಇಲ್ಲ ಮೇಸ್ಟ್ರುಗಳಿಗೆ, ಇನ್ನು ನಿಮ್ಮ ವಿದ್ಯಾರ್ಥಿಗಳಿಗೆ ಎಲ್ಲ ಅರ್ಥ ಆಗ್ತದೆ. 3 ವರ್ಷ ಮಾಡಿದಾಗ 3 ಮೇಜರ್ಗಳನ್ನು ನಮಗೆ ಕೊಡ್ತಾಯಿದ್ರು, 3 ಮೇಜರ್ಗಳಲ್ಲೂ ಕೂಡ ತಯಾರಾಗ್ತಾ ಇದ್ವಿ. ಅದಕ್ಕೆ ಪೂರಕವಾಗಿ ಒಂದು ಆಪ್ಷನಲ್ಸ್ ಏನಾದರೂ ಇಟ್ಟುಕೊಂಡು ಕ್ರೆಡಿಟ್ ಓರಿಯೆಂಟೆಡ್ ಮಾಡಿದರೆ ಅದು ಸರಿಯಾಗ್ತಿತ್ತು. ಹೀಗಾಗಿ ವಿದ್ಯಾರ್ಥಿಗಳಿಗಲ್ಲ, ರವಿಕುಮಾರ್ ಅಲ್ವ ನಿಮ್ಮ ಹೆಸರು, ವಿದ್ಯಾರ್ಥಿಗಳು ಅಷ್ಟೇ ಎಲ್ಲ ತಿಳ್ಕೊಳ್ಳಿ, ಮೇಷ್ಟ್ರುಗಳಿಗೂ ಏನೂ ಗೊತ್ತಿಲ್ಲ. ಎಲ್ಲರೂ ತಲೆಕೆಟ್ಟು ಹೋಗ್ಬಿಟ್ಟಿದೆ ಮೇಷ್ಟ್ರುಗಳಿಗೆ, ಒಂದು ಗೊಂದಲದ ಸ್ಥಿತಿಯಲ್ಲಿ ಇದ್ದಾರೆ. ಹಾಗಾಗಿ ಅವ್ರಿಗೂ ಖಚಿತತೆ ಇಲ್ಲ, ನಮಗೂ ಖಚಿತತೆ ಇಲ್ಲ, ವಿದ್ಯಾರ್ಥಿಗಳು ಖಚಿತವಾಗಿ ಹೀಗೆ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಮೊನ್ನೆ ಒಂದು ದೊಡ್ಡ ಪ್ರಮಾಣದ ಮೀಟಿಂಗ್ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ನಡೆಯಿತು. ನಮ್ಮ ಇವತ್ತಿನ ವ್ಯವಸ್ಥೆ, ಸೌಲಭ್ಯಗಳು
ವ್ಯವಸ್ಥೆ ಮತ್ತು ಸೌಲಭ್ಯಗಳು ಏನಿದೆ ಆ ಸೌಲಭ್ಯಗಳಿಗೆ ತಕ್ಕಂತೆ 3 ವರ್ಷದ ಕೋರ್ಸು 3 ಮೇಜರು ಅದೇ ಸರಿ ಅಂಥೇಳಿ ಎಲ್ಲ ಒಗ್ಗಟ್ಟಿನಿಂದ ತೀರ್ಮಾನವನ್ನು ಮಾಡಿದ್ದೇವೆ. ಮುಂದೆ ಹೊಸ ಕಮಿಟಿಯನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ. ಅವರು ಏನು ಅದನ್ನು ರಿಪೋರ್ಟ್ ಕೊಡ್ತಾರೆ ಅದ್ರ ಮೇಲೆ ಚರ್ಚೆ ಮಾಡಬೇಕು. ಅವರೇ ಮಾಡ್ಕೊಂಡು ಬಿಟ್ಟಿದ್ದಾರೆ ಕೇಂದ್ರ ಸರ್ಕಾರದವರು. ಈಗ ಈ ಸರ್ಕಾರದವರು ಇವರೊಂಥರ ಮಾಡ್ತಾರೆ. ನೋಡೋಣ, ಕಾದು ನೋಡಬೇಕಷ್ಟೆ. ಗೊಂದಲ ಅಂತೂ ಇದ್ದೇ ಇದೆ, 2 ಕಡೆಯಲ್ಲೂ ಗೊಂದಲ ಇದೆ. ಇವಾಗ ಲೆಕ್ಚರರ್ಸ್ಗೆ ಅಷ್ಟು ಮಟ್ಟಿಗೆ ಅಂದರೆ ಅಷ್ಟು ಇಫರ್ಟ್ಸ್ ಹಾಕೋಕ್ಕೆ ನೆಸೆಸಿಟಿ ಇಲ್ಲ. ಇವಾಗ ವಿಡಿಯೋಸ್ ಮಾಡಿ ದೇ ಕ್ಯಾನ್ ಬಿಕಮ್ ಆಸ್ ಎನ್ ಆಪರೇಟರ್, ದಟ್ ಈಸ್ ಮೋರ್ ದೆನ್ ಹೌ ಡು ಯು ಫೀಲ್ ಇಟ್ ಈಸ್? ಅಲ್ಲ, ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಈಗಿನ ಹುಡುಗರು ನೀವು ಕಲ್ತು ಬಿಡ್ತೀರಿ, ಕಂಪ್ಯೂಟೀಕರಣ ಇವೆಲ್ಲ ಇದೆಯಲ್ಲ, ಇವತ್ತು ನೀವು ಸುಲಭವಾಗಿ ಕಲ್ತು ಬಿಡ್ತೀರಿ. ನಮ್ಮಂಥ ತಲೆಗಳಿಗೆ ತಯಾರೇ ಇಲ್ಲ, ನಮಗೆ ತರಬೇತಿನೇ ಇಲ್ಲ. ಎಷ್ಟೋ ಜನ ಟೀಚರ್ಸ್ಗಳಿಗೆ, ಲೆಕ್ಚರರ್ಸ್ಗಳಿಗೆ ಕಂಪ್ಯೂಟರು ಇದನ್ನು ಹೆಂಗೆ ಬಳಸಬೇಕು, ಹೆಂಗೆ ದುಡಿಸ್ಕೊಳ್ಬೇಕು ಅನ್ನುವಂಥದ್ದೇ ಗೊತ್ತಿಲ್ಲ ಅಂತ ಆದಾಗ ಅದು ಹೆಂಗೆ ಎಫೆಕ್ಟಿವ್ ಆಗಿ ಅದು ಪರಿಣಾಮ ಬೀರ್ತದೆ? ಅಲ್ಲ, ಏನೇ ವಿಡಿಯೋ ಇದ್ರೂ ಕೂಡ ಅದನ್ನು ನಿಮ್ಮ ಕಾನ್ವರ್ಸೇಷನ್ ಮುಖಾಮುಖಿಯಾಗಿ ನಾವು ಪಡೆಯುವಂತಹ ವಿದ್ಯೆಗೂ ಬರೀ ವಿಡಿಯೋ ನೋಡಿಕೊಂಡು ಕಲಿಯುವಂಥದ್ದಕ್ಕೂ ಬಹಳ ವ್ಯತ್ಯಾಸ ಇದೆ. ಹೆಂಗೆ ಆಗುತ್ತೆ ಅಂತ ಹೇಳಿದ್ರೆ, ಈಗ ಯೂಟ್ಯೂಬ್ ನೋಡ್ಕೊಂಡು ಅಡುಗೆ ಮಾಡ್ತಾರೆ ನೋಡ್ರಿ. ಯೂಟ್ಯೂಬ್ ನೋಡ್ಕೊಂಡು ಅಡುಗೆ ಮಾಡ್ತಾರೆ. ಹೆಂಗೆ ಮಾಡೋದು? ಅದನ್ನು ಇಟ್ಟುಕೊಳ್ಳಿ, ಮೊದಲು ಗ್ಯಾಸನ್ನು ರೆಡಿ ಮಾಡಿಕೊಳ್ಳಿ, ಇದನ್ನು ಹಿಡ್ಕೊಳ್ಳಿ, ಲೈಟರ್ನ ಹಿಡ್ಕೊಳ್ಳಿ, ಕಸಿ ಒಂದು ಪಾತ್ರೆಯನ್ನು ಇಡಿ, ಅದಕ್ಕೊಂದು ನೀರು ಹಾಕಿ, ಈಗ ಮಾಡ್ತಾರಲ್ಲ ಹಾಗಾಗಿದೆ. ಆದ್ದರಿಂದ ಏನಿದ್ರೂ ನನ್ನ ನಂಬಿಕೆ ನಾನು ಹೇಳ್ತಾ ಇರೋದು, ಮುಖಾಮುಖಿಯಾದಂತಹ ಟೀಚಿಂಗು ಅದು ಒಂದು ಪವರ್ ಪಾಯಿಂಟ್ ಇದನ್ನು ಇಟ್ಕೊಂಡು ಅದನ್ನು ಅಲ್ಲೇ ನಿಂತ್ಕೊಂಡು ಅವರು ಎಕ್ಸ್ಪ್ಲೇನ್ ಮಾಡಿಕೊಂಡು ನಮ್ಮ ಸಮಸ್ಯೆಗಳಿಗೆ ಅವರು ಉತ್ತರವನ್ನು ಕೊಡ್ತಾ ಹೋದರೆ ಅದೊಂಥರ. ಫಾರಿನ್ನಲ್ಲೆಲ್ಲ ನನಗೆ ಗೊತ್ತಿಲ್ಲ, ನಾನು ಯಾವ ಫಾರಿನ್ನಲ್ಲಿ ಓದಿ ಬಂದವಳಲ್ಲ, ಆದರೆ ಫಾರಿನ್ನಲ್ಲಿ ಹಂಗೆ ಮಾಡ್ತಾರಂತೆ. ಕ್ಲೀನಾಗಿ ಅದನ್ನೆಲ್ಲವನ್ನು ಇದನ್ನು ಕೊಟ್ಟು ಆದಮೇಲೆ ಅದನ್ನು ತಯಾರು ಮಾಡಿ ವಿದ್ಯಾರ್ಥಿಗಳು ಆ ಪರ್ಸನ್ನನ್ನೇ ಕರೆಸಿಬಿಟ್ಟು ನೇರ ಮುಖಾಮುಖಿಯಾಗಿ ಎಷ್ಟೋ ದಿವಸಗಳು ಅವರು ಸಂವಾದವನ್ನು ನಡೆಸಲಿಕ್ಕೆ ಬಿಡ್ತಾರಂತೆ. ಅದು ನನ್ನ ಮಗ ಹೇಳ್ತಿದ್ದ, ಪ್ಯಾರಿಸ್ನಲ್ಲಿ ಅವನು MBA ಮಾಡಿದಂಥ ಸಂದರ್ಭದಲ್ಲಿ ನೊಬೆಲ್ ಲಾರಿಯೇಟ್ಸ್ಗಳು ಬಂದು ಹೆಂಗೆ ಮಾಡ್ತಾಯಿದ್ರು, ಮೊದಲು ಒಂದು ಹಿಂಟ್, ನೀವು ಹೇಳ್ದಂಗೆ ಹಿಂಟ್ ಕೊಟ್ಬಿಡ್ತಿದ್ರಂತೆ. ಅದಕ್ಕೆಲ್ಲ ಬೇಕಾದಂತಹ ಸಾಮಗ್ರಿಗಳನ್ನ ವಿದ್ಯಾರ್ಥಿಗಳು ತಯಾರು ಮಾಡಿ ಇಟ್ಕೊಂಡ್ರೆ ಅವರು ಬಂದು ಪಾಠವನ್ನು ಮಾಡಿ ಅದ್ರ ಬಗ್ಗೆ ವಿವರಣೆಗಳನ್ನು ಕೊಟ್ಟು ಇವರ ಸಮಸ್ಯೆಗಳನ್ನು ಪರಿಹರಿಸ್ತಾರೆ. ಆ ಅವಕಾಶ ಇದ್ದರೆ ಚೆನ್ನಾಗಿರುತ್ತೆ. ಆ ಅವಕಾಶವೇ ಇಲ್ಲದೇ ನಾನು ಹೇಳ್ತೀನಿ ನೀನು ಕೇಳಪ್ಪ, ನಾನು ಹೇಳ್ತೀನಿ ನೀನು ಕೇಳಪ್ಪ ಅಂತ ಹೇಳಿ ನಮ್ಮ ಮೋದಿ ಭಾಷಣ ಆದಂಗೆ ಆಗ್ಬಿಡ್ತದೆ. ಅದೊಂಥರ ಕಷ್ಟ. ಹಲೋ ಮ್ಯಾಮ್. ಮ್ಯಾಮ್, ಇವಾಗ ಬಂದುಬಿಟ್ಟು ನಾವು ಓದ್ತಿದ್ದ ಟೈಮ್ಸಲ್ಲಿ PUC ಮತ್ತು 10th ಬೋರ್ಡ್ ಎಲ್ಲ ಬಂದುಬಿಟ್ಟು ತುಂಬ ಒಂದು ಪ್ರೆಷರ್ ಇರ್ತಾ ಇತ್ತು. ನಾವು ಇದ್ರಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಬೇಕು, ಇಲ್ಲದೋದ್ರೆ ನಮಗೆ ಫ್ಯೂಚರ್ ಇರಲ್ಲ ಅನ್ನೋ ಥರ ಇರ್ತಿತ್ತು. ಬಟ್ ಇವಾಗ SEP NEPಸಲ್ಲಿ ಹೇಗಾಗ್ತಿದೆ ಅಂದರೆ, ಒಂದೇ ಎಕ್ಸಾಮ್ನ 2 ಅಟೆಂಪ್ಟ್ 3 ಅಟೆಂಪ್ಟ್ ಬರೀಬೋದು, ಬೆಸ್ಟ್ ಆಫ್ 3 ಅಂತ ಹೇಳ್ತಾರೆ. ಬಟ್ ಅದಾದಮೇಲೆ ನಮಗೆ ಹೈಯರ್ ಎಜುಕೇಷನಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಬಂದಾಗ, ಫಾರ್ ಎಕ್ಸಾಂಪಲ್ ನೀಟ್ ಆಗಿರ್ಬೋದು, IIT ಆಗಿರ್ಬೋದು, UPSC ಆಗಿರ್ಬೋದು, ಅದೆಲ್ಲ ಹೈಲಿ ಕಾಂಪಿಟೇಟಿವ್ ಇರುತ್ತೆ. ನಾವೊಂದು ಜನ್ರೇಷನಿಗೆ ಒಂದು ಪ್ರೆಷರ್ನ ಎಲ್ಲೋ ಒಂದು ಕಡೆ ಕಮ್ಮಿ ಮಾಡಿ ಇನ್ನೊಂದು ಕಡೆ ಜಾಸ್ತಿ ಮಾಡಿದಾಗ ಅದ್ರ ಇಂಪ್ಯಾಕ್ಟ್ ಆ್ಯಂಡ್ ಎಫೆಕ್ಟ್ ಏನಾಗಿರಬಹುದು ಅಂತ ನಿಮ್ಮ ಅನಿಸಿಕೆ ಮೇಡಮ್? ಇದ್ರ ಬಗ್ಗೆ ನನಗೆ ಅಂತಹ ತಿಳುವಳಿಕೆ ಇದೆ ಅಂತ ನಾನು ಅಂದ್ಕೊಂಡಿಲ್ಲ. ಆದರೆ ಇದು ಯಾವುದಾದ್ರು ನೋಡಿ ಜಾಣತನ ಇರಬೇಕು ಅದರಲ್ಲಿ. NEPನಲ್ಲಿ ಒಂಥರ ಇದಿದೆ, ವಿಷಯ ಸಾಕಷ್ಟು ಕೊಡ್ತಿದ್ದಾರೆ. ನಿಮಗೆ ಈಗಲೇ ಗುರಿ ಇಟ್ಕೋಬೇಕು ನೀವು. ನಾನು ತಿಳ್ಕೊಂಡಿರೋದ್ರ ಬಗ್ಗೆ ನಾನು ತಿಳ್ಕೊಂಡು ನನ್ನ ತಿಳುವಳಿಕೆಯ ಮಟ್ಟ ನಾನು ಹೇಳೋದಾದರೆ, ಯಾಕೆಂದರೆ ನಾನು ಇತ್ತೀಚಿನವಳು, ನೀವು ಈಗಿನವರು, ಆಯಿತಾ? ನಾನು ಇದಕ್ಕೆ ಹೊಸದು. ಆದರೆ ಅಲ್ಲಿ NEP ಕೊಟ್ಟಿರುವಂಥ ಸಬ್ಜೆಕ್ಟ್ಗಳನ್ನು ನಾನು ನಿರಾಕರಿಸ್ತಾ ಇಲ್ಲ. ಆ ಸಬ್ಜೆಕ್ಟ್ಗಳಲ್ಲಿ ಜವಾಬ್ದಾರಿ ಯಾರು ಇರ್ತದೆ, ತಯಾರಾಗಬೇಕಾದ್ದು ನಮ್ಮದೇ ಇರ್ತದೆ, ಅಂದರೆ ವಿದ್ಯಾರ್ಥಿಗಳದ್ದೇ ಇರ್ತದೆ. ಯಾರಿಗೆ ತಲೆ ಇರ್ತದೋ ವಿದ್ಯಾರ್ಥಿಗಳು ಅದನ್ನು ಒಂದನ್ನೇ ತಗೊಂಡೋಗಿ ಹೋಗ್ತಾನೆ ಅವನು. 4-5 ಸಬ್ಜೆಕ್ಟ್ಗಳು, ಎಷ್ಟೋ ಸಬ್ಜೆಕ್ಟ್ಗಳಿರ್ತದೆ. ನಿಮ್ಮ ಗುರಿ ಏನು ಆಗಬೇಕು ಅಂತಿರ್ತದೆ, ಅದೇ 1-2 ಇಟ್ಕೊಂಡು ಅಷ್ಟು ಇದರಲ್ಲಿ ನಾವು ಹೋಗಬೇಕು.
ಹಾಗಾದಾಗ ಏನಾದರೂ ಸಕ್ಸಸ್ ಆಗಿ ಕಾಣಲಿಕ್ಕೆ ಸಾಧ್ಯ. ಇಲ್ಲ ಅದನ್ನು ಓದ್ತೀನಿ, ಇದನ್ನು ಓದ್ತೀನಿ, ಅದನ್ನು ಮಾಡ್ತೀನಿ ಅಂತ ಹೇಳಿದ್ರೆ ಅದು ಸಮಸ್ಯೆ ನಿಮಗೆ, ವಿದ್ಯಾರ್ಥಿಗಳಿಗೆ. ಅದು ಸಕ್ಸಸ್ ಆಗೋದು ಕಷ್ಟ ಆಗುತ್ತೆ. ಹೆಣ್ಮಕ್ಳಿಗೆ ಯಾವಾಗ ಮತ್ತು ಪ್ರೊಫೆಷನಲ್ ಲೈಫ್ ಎರಡನ್ನೂ ಕೂಡ ಹೇಗೆ ಬ್ಯಾಲೆನ್ಸ್ ಮಾಡಿದ್ರಿ ನೀವು? ಈ ಬ್ಯಾಲೆನ್ಸ್ ಮಾಡೋದು ಅನ್ನೋದು ಇದೆಯಲ್ಲ ಹರೀಶ್ ಅವರೇ, ಅದೊಂದು ಮನಸ್ಥಿತಿ. ಅದು ತುಂಬ ಕಷ್ಟ. ಹೊರಗಡೆದು ಒಳಗಡೆದು ಎರಡನ್ನೂ ನಿಭಾಯಿಸುವಂಥದ್ದು ಇದೆಯಲ್ಲ, ಅದು ತುಂಬ ಕಷ್ಟ. ಅದನ್ನು ಧರಣಿದೇವಿಯವರು ಅನುಭವಿಸಿದ್ದಾರೆ, ನಾನು ಅನುಭವಿಸಿದ್ದೀನಿ, ಎಲ್ಲ ಉದ್ಯೋಗಸ್ಥ ಮಹಿಳೆಯರು ಎಲ್ಲರೂ ಕೂಡ ಅನುಭವಿಸಿದ್ದಾರೆ. ಉದ್ಯೋಗಸ್ಥ ಮಹಿಳೆ ಅಂತಲೇ ನಾನೊಂದು ಪುಸ್ತಕ ಬರೆದಿದ್ದೀನಿ, ನಮ್ಮ ಸಮಸ್ಯೆಗಳು ಏನು ಅಂತೇಳಿ. ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಇನ್ನೇನೂ ಇಲ್ಲ, ನಿಮ್ಮ ಮನಸ್ಥಿತಿಯನ್ನು ಎಷ್ಟು ಚೆನ್ನಾಗಿ ಶಾಂತ ಸ್ಥಿತಿಯಿಂದ ಕಾಯ್ದುಕೊಳ್ತೀರೋ ಅದು, ಆ ಮನಸ್ಥಿತಿಯನ್ನು ಕಾಯ್ಕೊಳ್ಳೇಬೇಕು. ಇದು ಹೊರಗಡೆಯಿಂದ ದುಡ್ಕೊಂಡು ಬಂದು ಇಲ್ಲಿ ಮನೆ ಕೆಲಸ ಮಾಡ್ತೀವಿ ಅಂತ ಹೇಳಿದಾಗ ಗಂಡಸರಿಗೆ ಗೊತ್ತಾಗೋದೇ ಇಲ್ಲ. ಆಗ ಬುದ್ಧಿವಂತ ಹೆಣ್ಮಕ್ಳು ಏನು ಮಾಡಬೇಕು, ಕೇಳ್ಕೊಬಿಡ್ಬೇಕು. ಸುಮ್ಮನೆ ನೀವು ಬೈಯೋದನ್ನೆಲ್ಲವನ್ನು, ಕಿರ್ಚಾಡೋದನ್ನೆಲ್ಲ ಕೇಳ್ಕೋಬೇಕು. ಕೇಳ್ಕೊಂಡು ಆದಮೇಲೆ ಸರಿಯಾದ ಸಮಯ ನೋಡಿ ಚೆನ್ನಾಗಿ ತಟ್ಟಬೇಕು. ಅಷ್ಟೇ ಗುಟ್ಟು, ಇನ್ನೇನು ಮಾಡೋಕ್ಕಾಗಲ್ಲ. ಎದೇನು ಮುಖಾಮುಖಿಯಾಗಿ ಎದುರಿದ್ರೆ ನಿಮ್ಮ ಅಹಂ ಇರ್ತದಲ್ಲ, ಗಂಡಸರ ಅಹಂ ಏನಾಗುತ್ತೆ, ಹಾದಿ ತಪ್ಪಿಸ್ಬಿಡ್ತದೆ. ಇವತ್ತು ಯಾತಕ್ಕೆ ಡೈವರ್ಸ್ಗಳು ಆಗ್ತಾ ಇದ್ದಾವೆ ಹೆಚ್ಚಿನ ಪ್ರಮಾಣ ಅಂತ ಹೇಳಿದ್ರೆ ಇದು ಬ್ಯಾಲೆನ್ಸ್ ಮಾಡೋಕ್ಕಾಗ್ದೇ, ಪ್ರೊಫೆಷನ್ನಲ್ಲು ಮತ್ತು ಮನೆಯದು ಎರಡನ್ನೂ ಬ್ಯಾಲೆನ್ಸ್ ಮಾಡೋಕ್ಕಾಗ್ದೇ ಬಹಳ ನಾನು ದುಡ್ಡು ತರ್ತೀನಿ, ನಿಮ್ದೇನು ರೀ, ನಿಮ್ದು 1 ಲಕ್ಷ ತಂದರೆ ನಂದು 1.5 ಲಕ್ಷ ಸಂಬಳ ಅಂದ್ಕೊಂಡು ಹೋದರೆ ಜೀವನ ಆಗೋದೇ ಇಲ್ಲ. ಬ್ಯಾಲೆನ್ಸ್ ಅನ್ನೋದನ್ನು ನಮ್ಮ ಮೈಂಡ್ ಒಳಗಡೆ ಇರಬೇಕು. ಆಮೇಲೆ ಸಾಮಾನ್ಯವಾಗಿ ನಮ್ಮ ಕಲ್ಚರು ಹೆಣ್ಮಕ್ಳಲ್ಲಿ ಬ್ಯಾಲೆನ್ಸ್ ಇರಬೇಕು, ಹೆಣ್ಮಕ್ಳಲ್ಲಿ ಬ್ಯಾಲೆನ್ಸ್ ಇರಬೇಕು ಅಂತ. ಆಯ್ತಪ್ಪ, ನಾವು ಇಟ್ಕೊಳ್ಳೋಣ ಬ್ಯಾಲೆನ್ಸನ್ನು, ಆದರೆ ನಮ್ಗೆ ಹುಟ್ಟಿರೋದು ಗಂಡು ಮಕ್ಳಿಗೆ ಸರಿಯಾಗಿ ಕಲಿಸ್ಬೇಕು. ನಾನು ಮಾಡಿರೋದು ಅದೇ ಕೆಲಸ. ನಾನು ಬ್ಯಾಲೆನ್ಸನ್ನು ಮಾಡಿಕೊಂಡು ನಮ್ಮ ಯಜಮಾನರನ್ನ ಸರಿಯಾಗಿ ಹದ ಹಾಕ್ಸೋದಕ್ಕೆ 25 ವರ್ಷ ತಗೊಂಡೆ. ಅವರು ಹಂಗೇನೆ ಹೇಳ್ತಾಯಿದ್ರು, ಇಲ್ದವರು ಮಗು ಹಂಗೆ ಮುನ್ಸ್ಕೊಂಡು ಮಾತಿಲ್ಲ ಕತೆ ಇಲ್ಲ ಸುಮ್ಮನಾಗೋದು ಹೀಗೆ. ನೀವು ಚಿನ್ನು ಅಂತ ಕರೆದ್ರೆ ಹಾಗೆ ತಾನೆ. ಅದಕ್ಕೇನು ಮಾಡಬೇಕು ಅಂತ ಹೇಳಿದ್ರೆ ಅದು ಟ್ಯಾಕ್ಟಿಸು ಹೆಣ್ಮಕ್ಳ ಒಳಗಡೆನೇ ಇರಬೇಕು. ನಾವೇ ಕಲ್ತ್ಕೋಬೇಕು. ನಾವು ಕಲ್ತ್ಕೊಳ್ಳಲ್ಲ ಅಂದರೆ ಅದು ಇನ್ನೆಲ್ಲೆಲ್ಗೋ ಹೋಗ್ತದೆ, ಡೈವರ್ಸ್ ಆಗಿಬಿಡ್ತದೆ. ಹಾಗಲ್ಲ, ಆ ಬ್ಯಾಲೆನ್ಸನ್ನು ನಾವು ಮಾಡ್ಕೋಬೇಕು. ಮನಸ್ಥಿತಿ ಅಷ್ಟೇ. ಕೊನೆಯದಾಗಿ ನನ್ನ ಕಡೆಯಿಂದ ಸಕ್ಸಸ್, ಯಶಸ್ಸು ಪಡಿಬೇಕು ಅಂತ ಎಲ್ಲರೂ ಕೂಡ ಹೋರಾಟ ಮಾಡ್ತಾನೆ ಇರ್ತೀವಿ. ಬದುಕಿನ ಯಶಸ್ಸು, ಅದರ ಸಾರ್ಥಕತೆ ಏನು ಪ್ಲೀಸ್? ಅಲ್ಲ, ಬದುಕಿನ ಸಾರ್ಥಕತೆ ಅಂತ ಹೇಳಿದ್ರೆ ಚೆನ್ನಾಗಿ ಮಾದರಿಯಾಗಿ ಬದುಕೋದೇ ಬದುಕಿನ ಸಾರ್ಥಕತೆ ನನ್ನ ದೃಷ್ಟಿಯಲ್ಲಿ. ಮಾದರಿಯಾಗಿ ಯಾವುದ್ರಲ್ಲಿ ನಿಮ್ಮ ಕೆಲಸ ಆಗಲಿ, ನಿಮ್ಮ ನಡೆನುಡಿ ಆಗಲಿ, ಯಾವುದೇ ಆಗಲಿ, ನಿಮ್ಮ ಮಾತಿಗೆ ಬದ್ಧರಾಗಿ ಪ್ರಾಮಾಣಿಕವಾಗಿ ಮತ್ತು ಇನ್ನು ನಂಬಿಕೆ ವಿಶ್ವಾಸ ಇವರು. ನಾನು ಹೇಳಿದ್ನಲ್ಲ, ನಾನು ಕುಟುಂಬದಲ್ಲಿ ಇವತ್ತು ನಾನು ಏನಾದರೂ ಮಾತಾಡ್ತೀನಿ ಅಂತ ಹೇಳಿದ್ರೆ ಅತ್ತಿಗೆ ಮಾತಾಡೋದು ಸರಿ ಅಂತಾರೆ. ಅತ್ತಿಗೆ ಭಾಳ ಆಲೋಚನೆ ಮಾಡಿ ಹೇಳ್ತಾರೆ. ಎಷ್ಟೋ ನನ್ನ ಕುಟುಂಬದವರಲ್ಲ, ಇಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ನನ್ನ ಕೆಲಸ ಕೊಟ್ಟ ಉದ್ಯೋಗಸ್ಥರು ಇದ್ದಾರೆ. ಅವ್ರು ಸಂಬಳ ತೊಗೊಂಡು ಬಂದ ಮೇಲೆ ನನ್ನ ಹತ್ರ ಬರ್ತಾರೆ, ಮೇಡಮ್ ಇಷ್ಟು ಸಂಬಳ ಬರ್ತಾ ಇದೆ, ನನಗಿಷ್ಟು ಸಾಲ ಇದೆ, ಇದನ್ನು ಹೆಂಗೆ ಬ್ಯಾಲೆನ್ಸ್ ಮಾಡೋದು ಮೇಡಮ್ ಅಂಥೇಳಿ. ಅದಕ್ಕೆ ಹೇಳ್ಕೊಡ್ತೀನಿ ನಾನು, ಏನು ಮಾಡಬೇಕು ಮಕ್ಕಳೇ, ಈ ದುಡ್ಡನ್ನು ಹಿಂಗೆ ಎಷ್ಟು ಮಾಡಬೇಕು, ಇದು ಹೆಂಗೆ ಮಾಡಬೇಕು, ಅದು ಹೆಂಗೆ ಮಾಡಬೇಕು ಅಂಥೇಳಿ. ಇದನ್ನು ನಾವು ಒಂದು ಧೈರ್ಯ ರೀತಿಯಲ್ಲಿ ಯಾವುದನ್ನೇ ಮಾಡಬೇಕಾದ್ರೆ, ಹಣ ಖರ್ಚಾಗಲಿ, ಮಾತು ಖರ್ಚಾಗಲಿ, ನಿಮ್ಮ ಯಾವುದೇ ಕೆಲಸ ಆಗಲಿ, ಇವೆಲ್ಲವನ್ನು ಒಂದು ಶಿಸ್ತಿಗೆ ಒಳಪಡಿಸಿದ್ರೆ ಸಾಕು. ನಿಮಗೆ ನೀವೇ ಮಾದರಿ ಎಲ್ಲಿಯೂ ಸೃಷ್ಟಿಯಾಗಲ್ಲ. ದಯವಿಟ್ಟು ತಿಳ್ಕೊಬೇಡಿ, ಯಾರೂ ನಮ್ಮ ಮಾದರಿಗಳನ್ನು ಸೃಷ್ಟಿಸೋದಿಲ್ಲ. ನಮಗೆ ನಾವೇ ಮಾದರಿ ಆಗಬೇಕು. ನಮ್ಮ ಭವಿಷ್ಯ ಯಾರ ಕೈಲೂ ಇಲ್ಲ, ನಮ್ಮ ಕೈಲೇ ಇದೆ ಅನ್ನುವಂತಹ ವಿಶ್ವಾಸ ಮತ್ತು ಭರವಸೆಯನ್ನು ನಾವು ಇಟ್ಕೊಂಡ್ರೆ ಅದು ಮಾರ್ಗಗಳು ಹೋಗ್ತದೆ. ಆ ಮಾರ್ಗಗಳನ್ನು ಬೆನ್ನೆತ್ತಿ ಹೋದರೆ ನಾವು ಒಳ್ಳೆಯದನ್ನು ಬದುಕಿನ ಸಾರ್ಥಕತೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ನಿಮ್ಮ ಜೊತೆ ಮಾತಾಡೋಕ್ಕೆ ಬಂದಿದ್ದಾರೆ ಅಂತ ಅನ್ಕೋತೀನಿ, ಹಾಗಾಗಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅಧ್ಯಾಪಕರು, ಕವಿಗಳು, ಜಾನಪದ ವಿದ್ವಾಂಸರು ಡಾಕ್ಟರ್ ನಲ್ಲೂರು ಪ್ರಸಾದ್ ಅವರು ಸಮಾರಂಭದ ನಮ್ಮ ಜೊತೆ ಇದ್ದಾರೆ. ಏನಾದ್ರು ಕೇಳೋದಿದೆಯಾ ಸರ್ ಅಂತ ಅಷ್ಟೇ. ಅಲ್ಲ,
ಈ ಮಾತುಕತೆಯ ಒಂದಷ್ಟು ನೆನಪಿನಂಗಳದ ಮಾತು ಕ್ಲೈಮ್ಯಾಕ್ಸ್ಗೆ ಬಂದಿದ್ದೀವಿ ಸರ್. ಸೊ ನೀವು ಬಂದಿದ್ದೀರಾ, ಹಾಗಾಗಿ ಏನಾದ್ರು ಕೇಳೋದಿದ್ರೆ ನಮಗೂ ಎಲ್ಲ ಉಪಯೋಗ ಆಗೋದಿದ್ರೆ ಪ್ಲೀಸ್ ಯು ಕ್ಯಾನ್ ಅಂತ. ಒಂದು ಮೈಕ್ 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 ಸರ್. ನನಗೆ ತುಂಬ ಸಂತೋಷ ಮತ್ತು ಹೆಮ್ಮೆ ಏನಂತ ಹೇಳಿದ್ರೆ, ಮೇಡಮ್ನವರು ಹಲವಾರು ವರ್ಷಗಳಿಂದ ಕೂಡ ಸಾಹಿತ್ಯ, ಸಂಸ್ಕೃತಿ ಮತ್ತು ಆಡಳಿತ ಎಲ್ಲ ವಿಭಾಗಗಳಲ್ಲೂ ಕೂಡ ಕೆಲಸ ಮಾಡ್ಕೊಂಡು ಬಂದಂಥವರು. ಮತ್ತು ಜೊತೆಗೆ ನನಗೆ ಗೊತ್ತಿರೋ ಹಾಗೆ ಎಲ್ಲಿಯೂ ಕೂಡ ಒಂದು ಸಣ್ಣ ಎಡವಟ್ಟನೂ ಕೂಡ ಮಾಡ್ಕೊಂಡವರಲ್ಲ. ಏಕೆಂದ್ರೆ ಅಂಥ ಎಲ್ಲ ಕಡೆ ಹೋದಾಗ ನೂರಾರು ಸಮಸ್ಯೆಗಳು ಸಿಗಾಕೊಂಡು ನಾಳೆದೋಗಿದ್ದಾರೆ. ಆದರೆ ಅದೆಲ್ಲವನ್ನು ಎದುರಿಸಿ ಇವತ್ತು ಕೂಡ ಹಿಂಗೆ ಬಂದು ಗಟ್ಟಿಯಾಗಿ ಕೂತ್ಕೊಂಡು ಮಾತನಾಡ್ತಾ ಇದ್ದಾರೆ ಅಂದರೆ ಅದು ಅವರ ಶಕ್ತಿ ಮತ್ತು ತಾಕತ್ತು ಅಂತ ನಾನು. ಸರ್, ನೇರ ನುಡಿಲಿರೋರು ಯಾವಾಗಲೂ ಎಡವಟ್ಟಿಗೆ ಸಿಕ್ಕಾಕೋತಾರೆ. ಅದ್ರ ಹೆಂಗದು? ಅಲ್ಲಲ್ಲ, ಯಾವಾಗಲೂ ನಿಜ ಅದು. ನೇರವಾಗಿ ಮಾತನಾಡ್ತಕ್ಕಂಥ ಸಿಗಾಕೊಳ್ತಾರೆ. ಆ ರೀತಿಯಾದ ಎದುರಿಸ್ತಕ್ಕಂಥ ಶಕ್ತಿ ಮತ್ತು ತಾಕತ್ತು ಅವ್ರಿಗಿದೆ ಅಂತ ಹೇಳ್ತಕ್ಕಂಥದ್ದು. ಬೆಣ್ಣೆ ಮಾತಿನ ನುಣ್ಣನ ಚೌರ ಅಲ್ಲ ಅದು, ಗೊತ್ತಾಯ್ತಲ್ಲ. ಎದುರಿಸಟಿಸಿ ನಿಂತು ಪ್ರಶ್ನಿಸುವ, ಅದನ್ನು ಉಡಾಫಿನ ಅಂತ ಒಂದು ಎದುರಿಸ್ತಕ್ಕಂಥ ಒಂದು ಚೈತನ್ಯ ಅವ್ರಿಗಿದೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷ ಮತ್ತು ಸಮಾಧಾನ ತಂದಿರ್ತಕ್ಕಂಥ ಸಂಗತಿ. ಹೀಗಾಗಿ ಆ ಕಾರಣಕ್ಕಾಗಿ ಇವತ್ತು ನಾನು ಅವ್ರನ್ನ ಮಾತು ಕೇಳಬೇಕು ಮತ್ತು ನೋಡಬೇಕು ಅಂತ ತಡವಾದರೂ ಕೂಡ ಬಂದಿದ್ದೇನೆ. ನಾನು ಇಲ್ಲಿ ನಲ್ಲೂರವರ ಹಾಗೆ ಪೂರಕವಾಗಿ ಒಂದು ಮಾತನ್ನು ಹೇಳ್ತೀನಿ. ಕುಲಪತಿಯಾಗಿ ನಾನು ಬಂದಾಗ ಎಲ್ಲರೂ ಪ್ರಿನ್ಸಿಪಲ್ಸು, ಅವರು ಇವರು ಹೊರಗಡೆಯವರು, ಎಲ್ಲರನ್ನೂ ಸಂಬಂಧಪಟ್ಟವರು, ಸಂಬಂಧ ಪಡೆದಿದ್ದವರು ಎಲ್ಲರೂ ಸೇರಿದರು. ಅದು ಸಂಸ್ಕೃತ ವಿಶ್ವವಿದ್ಯಾನಿಲಯದ ಕುಲಪತಿ ಆಗೋದಿದೆಯಲ್ಲ, ಹಗ್ಗದ ಮೇಲಿನ ನಡಿಗೆ. ತಿಳ್ಕೊಳ್ಳಿ ನೀವು, ಅದರ ಒಳಗುಟ್ಟನ್ನು ನೀವು ಅರ್ಥ ಮಾಡ್ಕೋಬೇಕು. ಹಗ್ಗದ ಮೇಲಿನ ನಡಿಗೆ ಅದು. ಎಲ್ಲರನ್ನೂ ಸಂಭಾಳಿಸ್ಕೊಂಡು ಸಮತೋಲನ ಕಾಯ್ದುಕೊಂಡು ಒಂದು ತಕ್ಕಡಿಯಲ್ಲಿ ಇಟ್ಟು ಅವರನ್ನು ಕಾರ್ಯೋನ್ಮುಖ ಮಾಡೋದು ಇದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ. ಅಂಥ ಹೊತ್ತಿನಲ್ಲಿ ನಾನು ಮಾಡಿದ್ದು ಏನು ಅಂದರೆ, ಎಲ್ಲರ ಮಾತುಗಳನ್ನೂ ನಾನು ಕೇಳ್ಕೊಂಡಿದ್ದೆ. ಯಾರ್ದು ನಿಮ್ಮದೇ ಸರಿ, ಹೌದಾ, ಸರಿ ಸರಿ ಕಣಣ್ಣ, ಇವನು ಅದು ತಮಾಷೆ ಮಾಡ್ತೀರ, ಅಣ್ಣಗಿನ್ನ ಹೇಳ್ತಾರೆ ಅಂತ. ನಾನು ಎಲ್ಲರನ್ನೂ ಬಣ್ಣ ಏನಣ್ಣ ಸಮಸ್ಯೆ, ಹೀಗೆ ಹೀಗೆ ಅಂತ, ಸರಿ ಕಣಣ್ಣ ನೋಡೋಣ. ಹಿಂಗೆ ಎಲ್ಲರನ್ನೂ ಕರೆದು ಯಾರ್ಯಾರು ಸಮಸ್ಯೆ ಒಡ್ಡುತ್ತಾರೆ ಆ ಸಮಸ್ಯೆ ಒಡ್ಡವ್ರನ್ನೇ ಕರೆದು ಕೇಳ್ತಿದ್ದೆ, ಏನು ನಿಮ್ಮ ಸಲಹೆ ಸೂಚನೆ ಅಂತೇಳಿ. ಆಮೇಲೆ ಕೊನೆಗೆ ನನ್ನದೇ ತೀರ್ಮಾನಕ್ಕೆ ಬರ್ತಿದ್ದೆ. ಅವ್ರಿಗೆ ಅರ್ಥ ಆಗ್ತಿತ್ತು ಅವ್ರಿಗೆ ಏನು ಅಂಥೇಳಿ. ಅದಕ್ಕೆ ಪ್ರಾರಂಭದಲ್ಲೇ ಹೇಳಿದ್ದೆ, ನೋಡ್ರಿ, ನನ್ನನ್ನು ಹುಡುಗಾಟ ಅಂತ ಹೇಳಿ ನೀವು ಯಾರೂ ತಗೊಳ್ಳೋಂಗಿಲ್ಲ. ಹುಡುಗಾಟಿಕೆಯಾಗಿ ನಾನು ತಗೊಂಡಿಲ್ಲ. ನಾನು ಒಬ್ಬಳು ಹೆಣ್ಮಗಳು, ನೀವು ನನ್ನೆಲ್ಲ ಮಕ್ಕಳು. ನೀವು ಮಕ್ಕಳನ್ನು ಹೆಂಗೆ ಹದ್ದು ಬಸ್ತಲ್ಲಿಡಬೇಕು, ಏನು ಕಂಟ್ರೋಲ್ ಮಾಡಬೇಕು, ಹೇಗೆ ಬಡಿಬೇಕು ಅನ್ನೋದು ಚೆನ್ನಾಗಿ ಗೊತ್ತು. ಉಪ್ಪು ಹುಳಿ ಖಾರ ತಿನ್ನೋಳು. ವುಮೆನ್ಗೆ ವುಮೆನ್ ಸ್ಟಡೀಸ್ ಡೈರೆಕ್ಟ್ರಾಗಿ ಮಹಿಳಾ ಪರವಾದಂತಹ ಕಾನೂನುಗಳು ಇವೆಲ್ಲವನ್ನೂ ಚೆನ್ನಾಗಿ ಬಲ್ಲೆ. ನನ್ನಿಂದ ತಪ್ಪು ಮಾಡ್ಸಂಗಿಲ್ಲ. ನೀವು ತಪ್ಪು ಮಾಡಿಸ್ಕೊಂಡು ತಪ್ಪು ಮಾಡ್ಸಕ್ಕೆ ಹೋಗಿ ಸಿಕ್ಕಾಕೊಂಡು ನೀವು ನರಳಬೇಡಿ. ಆದ್ದರಿಂದ ನೀವು ಸರಿಯಾದ ಸಲಹೆ ಕೊಡಿ, ಸರಿಯಾಗಿ ಪ್ರತಿಕ್ರಿಯೆ ಕೊಡಿ. ನೀವು ಏನಾಗಬೇಕು ನಾನು ಅದನ್ನು ಮಾಡಿ ಹೋಗ್ತೀನಿ. ನೀವು ನಂಬುತ್ತೀರೋ ಬಿಡ್ತೀರೋ ಹರೀಶ್, ನಾನು ಬಂದು ಮೊದಲನೇ ದಿವಸ ಎಲ್ಲ ಲೆಕ್ಕಗಳನ್ನು ತಂದೆ. ಇವತ್ತಿಗೂ ನನ್ನ ಹತ್ರ ಇದೆ, ಎಷ್ಟು ದುಡ್ಡು ಯಾವ್ಯಾವುದ್ರಲ್ಲಿತ್ತು, ಯಾವ್ಯಾವ್ದಕ್ಕೆ ಸಾಲ ಕೊಡಬೇಕು, ಎಷ್ಟೆಷ್ಟು ಚೆಕ್ ಖಾಲಿ ಇದೆ, ಯಾವುದಕ್ಕೆ ಸೈನ್ ಹಾಕಬೇಕು, ಅವೆಲ್ಲವನ್ನು ತಂದು ನಾನು ಏನು ಮಾಡ್ತೀನಿ. ನಾನು ಹೋಗೋದ್ರೊಳಗಡೆ ನಾನು ನಿಮ್ಮಷ್ಟು ದೊಡ್ಡ ವಿದ್ವಾಂಸಗಳಲ್ಲ, ಆದರೆ ಉಪ್ಪು ಹುಳಿ ಖಾರ ತಿನ್ನೋಳು. ಸರಿಯಾಗಿ ಏನು ಮಾಡಬೇಕು ಹೇಳಿ ಅದನ್ನು ಮಾಡಿ ಹೋಗ್ತೀನಿ ಅಂತೇಳಿ ನಾನು ಏನು ಮಾತು ಕೊಟ್ಟಿದ್ದೆ ಸಂಸ್ಕೃತ ವಿಶ್ವವಿದ್ಯಾನಿಲಯಕ್ಕೆ, ಆ ಮಾತನ್ನು 100 ಅಲ್ಲ 200% ನಾನು ಪೂರೈಸಿ ಹೋದವಳು ನಾನು. ನಲ್ಲೂರವ್ರು ಹೇಳಿದ್ರಲ್ಲ, ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ಲದೆ ಎಲ್ಲರಿಗೂ ಏನೇನು ದಕ್ಕಬೇಕು, ಏನೇನು ಮಾಡಬೇಕು ಎಲ್ಲವನ್ನು ಮಾಡಿ ಹೋದೆ. ಇದು ಯಾವುದರಿಂದ ಸಾಧ್ಯ ಆಯಿತು ಅಂತ ಹೇಳಿದ್ರೆ ನನ್ನೊಳಗಿನ ತಾಯ್ತನದ ಗುಣದಿಂದ. ಯಾಕೆ ನಾನು ಕೇಳ್ತೀನಿ ಅಂದರೆ, ಈ BBMP ಶಾಲೆಗಳಲ್ಲೇ ಇತ್ತೀಚೆಗೆ ನಮ್ಮ ಅಲ್ಲಿ ಪರಿಚಯ ಇರ್ತಕ್ಕಂಥವ್ರು PD ಮಾಸ್ಟರ್ ಹೇಳಿದ್ದು, ಅಲ್ಲಿ ಇದನ್ನ ಜ್ಯೂಸ್ ಬಾಟ್ಲಿಗೆ
ಈ ವೈನ್ ಇದನ್ನು ಹಾಕ್ಕೊಂಡೋಗಿ ಅಲ್ಲಿ ಎಂಜಾಯ್ ಮಾಡ್ಕೊಂಬಂದಿರೋದು ಮಕ್ಕಳು. ಹಾಗೆ ಅವ್ರು ಕೇಳಿದಾಗ ಈ ಪ್ರೆಗ್ನೆಂಟ್ ಕೇಸ್ಗಳು ಜಾಸ್ತಿ ಆಗ್ತಿದೆ ಶಾಲೆಗಳಲ್ಲಿ. ಹೌದು, ಇದು ಮೀಡಿಯಾದಲ್ಲಿ ಬರ್ತಾ ಇದೆಯಲ್ಲ. ಈ ಮಟ್ಟಕ್ಕೆ ಆಗ್ತಿದೆ ಅಂತಂದರೆ ನಮ್ಮ ಶಿಕ್ಷಣ ಹೇಗೆ ನಮ್ಮ ಮಕ್ಕಳಿಂದನೇ ನಾವು ಬೆಳೆಸಬೇಕು. ನೀವು ಈಗ ಯಾವುದು ಯೂನಿವರ್ಸಿಟಿಗಳಲ್ಲಾಗಿದ್ದಾರೆ, ಅಲ್ಲಿಗೆ ಬರೋದು PUCಗೆ ಬರೋದಿಲ್ಲ ಈ ಮಕ್ಕಳು, ಈ ದಾರಿಯಲ್ಲಿ ಹೋಗೋದು ಅಂತವ್ರು. ಹಾಗಾಗಿ ನಾವು ಶಿಕ್ಷಣ ತಜ್ಞರು ದೊಡ್ಡ ದೊಡ್ಡವರು ಏನಿದ್ದಾರೆ ಅವರೆಲ್ಲರೂ ನಮ್ಮ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು, ಇದೇ ಥರದ ಶಿಕ್ಷಣ ಕೊಡಬೇಕು. ನಾವೆಲ್ಲ ಓದಿದಾಗ ಒಂದು ಪುರಾಣಗಳಾಗಲಿ ಒಂದು ನೀತಿ ಕಥೆಗಳೆಲ್ಲ ಇರ್ತಿತ್ತು, ಆ ಥರದ್ದು ಕೊಟ್ಟಾಗ ಒಂದು ಒಳ್ಳೆ ಶಿಕ್ಷಣ ಪಡ್ಕೊಳ್ತಾರೆ ಮಕ್ಕಳು ಅನ್ನೋ ಒಂದು ಉದ್ದೇಶ. ಅದಕ್ಕೆ ನೀವೆಲ್ಲ ಸ್ವಲ್ಪ ಸಹಕಾರ ಮಾಡಬೇಕು ಅಂತೇಳಿ ಕೇಳ್ಬೋದು. ನೀವು ಎಲ್ಲ ಏನು ಮಾಡ್ತೀರಿ, ನಮ್ಮ ಪೋಷಕರು ನೋಡ್ರಿ, ಪೋಷಕರ ಜವಾಬ್ದಾರಿ ಇದರಲ್ಲಿ ಜಾಸ್ತಿ ಇದೆ. ಪೋಷಕರು ನಮ್ಮ ಜವಾಬ್ದಾರಿಯನ್ನು ನಾವು ಮರಿತಾ ಇದ್ದೇವೆ. ಎಲ್ಲ ಮೇಷ್ಟ್ರು ಮಾಡ್ತಾರೆ. ಅವನಿಗೇನ್ರಿ ಹುಚ್ಚು ಮೇಷ್ಟ್ರಿಗೆ? ಏನು ಟೆಕ್ಸ್ಟ್ ಇಟ್ಟಿರ್ತಾರೆ ಪಾಠವ, ಆ ಪಠ್ಯ ಪಾಠ ಅಲ್ಲೆಲ್ಲ ನಾನು ಹೇಳ್ತೀನಿ ಕೇಳಿ, ನನ್ನ ಮಾತು ಕೇಳಿಬಿಡಿ. ಪಠ್ಯ ಪಾಠ ಮಾಡಿಬಿಟ್ಟಿದ್ದೇನೆ, ಅವ್ರು ಹೋಗ್ಬಿಡ್ತಾರೆ. ನಾವು ಮನೇಲಿ ತಯಾರು ಮಾಡಬೇಕು. ಇದೀಗ ನಾನು ಬರೋದಕ್ಕಿಂತ ಮೊದಲು ಧರಣಿ ದೇವಿಯವ್ರ ಹತ್ರ ಒಂದು ಮಾತನ್ನು ಆಡ್ತಾ ಇದ್ದೆ. ನಾವಿಬ್ಬರು ಪರಸ್ಪರ ಒಂದೇ ಜಾತಿಯವರು ಅಂದರೆ ಹೆಣ್ಮಕ್ಳು ಅಂತ ಅಷ್ಟೇ, ಇನ್ನೇನು ಅಂದ್ಕೋಬೇಡಿ ಆಯಿತಾ. ಸಂಕಟಗಳು, ಅವರು ಇಂಟ್ರಿಕೇಸ್ಟ್ ಮ್ಯಾರೇಜ್ ಆಗಿರೋದು, ನಾನು ಇಂಟ್ರಿಕೇಸ್ಟ್ ಮ್ಯಾರೇಜ್ ಆಗಿರೋದು, ಸಮಸ್ಯೆಗಳು ನಮಗೆ ಗೊತ್ತಿದೆ. ನನ್ನ ಮಗ LKGಗೆ ಸೇರಬೇಕಾದ್ರೆ ಅವನು ಕೇಳ್ದ, ನನಗೆ ಬರೀ ಪ್ರೀತಮ್ ಅಂತ ಹೆಸರಿಟ್ಟಿದೆಯಲ್ಲ, ನೀನು ಪ್ರೀತಮ್ ಗೌಡ ಅಂತ ಹೆಸರಿಡಬೇಕಿತ್ತು ಅಂತ. ಅದಕ್ಕೆ ನಾನು ಹೇಳಿದೆ, ಆಯಿತು ಮಗನೇ, ಈಗ ಚೇಂಜ್ ಮಾಡೋಕ್ಕಾಗಲ್ಲ, 1ನೇ ಕ್ಲಾಸಿಗೆ ಚೇಂಜ್ ಮಾಡ್ತೀನಿ ಅಂತ. ಆಗ 1ನೇ ಕ್ಲಾಸಿಗೆ ಇದು ಮಾಡಬೇಕಾದ್ರೆ, ನೋಡು ಈಗ ಅವಕಾಶ ಇದೆ ನಿನಗೆ, ಪ್ರೀತಮ್ ಗೌಡ ಅಂತ ಚೇಂಜ್ ಮಾಡ್ತೀನಿ ಅಂತ. ಬೇಡಮ್ಮ ನನಗೆ ಅಂತ. ಯಾಕೋ ಅವಾಗ ಹಾಕಿ ಕೇಳಿದ್ಯಲ್ಲ, ಯಾಕೆ ಬೇಡ ಅಂತಿ ಮಗನೇ ಅಂತ ಹೇಳಿದೆ. ಪ್ರೀತಮ್ ಗೌಡ ಅಂತ ಹೇಳಿದ್ರೆ, ಗೌಡ ಅನ್ನೋದು ಕ್ಯಾಸ್ಟನ್ನು ಇಂಡಿಕೇಟ್ ಮಾಡ್ತದೆ, ದಟ್ ಈಸ್ ನಾಟ್ ಯೂನಿವರ್ಸಲ್ ನೇಮ್. ಆದ್ದರಿಂದ ಯೂನಿವರ್ಸಲ್ ಪ್ರೀತಮ್ ಅನ್ನುವಂಥದ್ದು ಎಲ್ಲರಿಗೂ ಬೇಕಾದದ್ದು. ಇದು ಎಲ್ಲಿಂದ ಬಂತು ಅಂತ ತಿಳ್ಕೊಂಡ್ರಿ? ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಇದ್ದರು, ಎಲ್ಲರೂ ವೃದ್ಧಾಶ್ರಮ ಕಳಿಸ್ಬಿಡ್ತೀರಿ ನೀವು. ತಂದೆ ತಾಯಿಗಳನ್ನು ಹೆಂಡತಿ ಹೇಳ್ತಾಳೆ, ಇಲ್ಲ ಮಗ ಗಂಡ ಹೇಳ್ತಾನೆ ಅಂತೇಳಿ ವೃದ್ಧಾಶ್ರಮಕ್ಕೆ ನೀವು ಕಳಿಸ್ಕೊಂಡು ನಮ್ಮ ಮಕ್ಕಳನ್ನು ಹಾಳು ಮಾಡ್ತಾ ಇದ್ದೀರಿ ನೀವು. ನಮ್ಮ ಅತ್ತೆ 101 ವರ್ಷ ಬದುಕಿದ್ರು. ದಿನ ನನ್ನ ಮಗನ ಕತೆ ಹೇಳೋರು, ರಾಮಾಯಣ ಹೇಳಿವೆ, ಮಹಾಭಾರತ ಹೇಳಿವೆ, ಭಗವದ್ಗೀತೆ, ಇವೆಲ್ಲವೂ ಕೂಡ ಬ್ರಾಹ್ಮಣರು ಸೊತ್ತಲ್ಲ ರೀ. ರಾಮಾಯಣ ಮಹಾಭಾರತ ಭಗವದ್ಗೀತೆಯ ಬ್ರಾಹ್ಮಣರು ಸೊತ್ತು ಅಂತ ಹೇಳಿದ್ರೆ ಅದರಷ್ಟು ಮೂರ್ಖತನ ಇನ್ನೊಂದಿಲ್ಲ. ಅದರೊಳಗಿರುವಂತಹ ಜೀವನ ಸತ್ಯ ಇದೆಯಲ್ಲ, ನಾವು ಹೇಳಬೇಕು. ನಾವು ಓದಬೇಕಾದ್ರೆ ಹೆಂಗಾಗಿತ್ತು ಅಂದರೆ, ರಾಮ ಮಂದಿರಗಳಿರ್ತಿತ್ತು, ಪ್ರವಚನಗಳು ಮಾಡ್ತಿದ್ವು, ಚೆರುಪ್ ತಿನ್ನಕ್ಕೆ ಹೋಯ್ತಿದ್ವು, ಕೇಳಷ್ಟು ಕೇಳ್ತಾ ಇದ್ವು, ಭಜನೆ ಮಾಡ್ತಾ ಇದ್ವು. ಈಗಿನ ಮಕ್ಕಳಿಗೆ ಯಾವುದೂ ಇಲ್ಲ, ಯಾವುದೂ ಗೊತ್ತಿಲ್ಲ, ನಾವು ಮಾಡ್ತಾ ಇಲ್ಲ. ಅದರಿಂದ ಈ ಆಕರ್ಷಣೆ, ಹೊರಗಿನ ಆಕರ್ಷಣೆ, ಈ ಎಲ್ಲ ಮಕ್ಕಳನ್ನು ಎಷ್ಟು ಜನ ತಂದೆ ತಾಯಿಗಳು ನೋಡ್ರಿ, ಮಕ್ಕಳ ಕೈಗೆ ಇದು ಕೊಟ್ಬಿಟ್ಟು, ಎಂಥದ್ದು ಫೋನ್ ಕೊಟ್ಬಿಟ್ಟು, ಮೊಬೈಲ್ ಕೊಟ್ಬಿಟ್ಟು ಇವ್ರ ಇವ್ರು ಸೀರಿಯಲ್ ನೋಡ್ತಿರ್ತಾರೆ. ಅವು ಏನು ನೋಡ್ತಾವೋ ಏನೋ, ಎಲ್ಲ ಏನೇನೋ ಬರ್ತವೆ ಅದರೊಳಗೆ. ಇನ್ನೇನಾಗುತ್ತೆ? ಕರೋನಾ ಸಂದರ್ಭದಲ್ಲಿ ಹೆಚ್ಚು ಇದಾಗೋದು ಟ್ಯಾಬ್ ಮತ್ತೆ ಮೊಬೈಲ್ಗಳು. ಟೀನ್ ಏಜಸ್ಸಲ್ಲಿ ನಾವು ಜವಾಬ್ದಾರಿಯಿಂದ ನಡ್ಕೊಳ್ದೆ ಹೋದರೆ ಮಕ್ಕಳನ್ನ ತಯಾರಿ, ನಾನು ಮೇಷ್ಟ್ರುಗಳನ್ನು ಇದರಲ್ಲಿ ಅವ್ರದ್ದು 30%, 70% ನಮ್ಮದೇ ತಪ್ಪು. ಇಲ್ಲ ಚೇಚೆ, ನಾನು ಹೇಳ್ತೀನಿ ಕೇಳಿ ಇಲ್ಲಿ. ಇಲ್ಲ ಸರ್, ಈಗ ಒಂದು ಭಾವನೆ ಕೇಳಿ ಇಲ್ಲಿ ನೀವು. ನಾನು ಹೇಳ್ತಾ ಇರೋದಲ್ಲ, ಇವ್ರು ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ, ಜನರಲ್ಲಾಗಿ ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ಮಹಾಭಾರತ, ರಾಮಾಯಣ, ಭಗವದ್ಗೀತೆಗಳು ಅವರು ಮಾತ್ರ ಸೀಮಿತವಾದದ್ದು ಅಂತ ನಾವು ತಪ್ಪು ತಿಳಿದಿದ್ದೀವಿ. ನೀವು ನನಗೆ ಇದನ್ನು ಹೇಳೋದ್ರಲ್ಲಿ ನೀವು ಹಿರಿಕರಿದ್ದೀರಿ, ಆದರೆ ನಾನು ಇದನ್ನು ನಾನು ಅನುಭವಿಸಿದ್ದೀನಿ. ನಾನು ಅದನ್ನು ಹೇಳೋದಕ್ಕೆ ವೇದಿಕೆ ಇದಲ್ಲ. ಆದರೆ ಆ ಭಾವನೆ ಇದೆಯಲ್ಲ, ತಪ್ಪು ಭಾವನೆ ನಮ್ಮಲ್ಲಿ ಜನರಲ್ಲಿರೋದು, ಆಯಿತಾ. ಇದು ಅವ್ರು ಯಾಕೆ ಸಂಸ್ಕೃತ ಯಾಕ್ರಿ ಕಲಿಬೇಕು? ಸಂಸ್ಕೃತವನ್ನು, ಪ್ರಾಕೃತವನ್ನು ಯಾಕೆ ಜೈನ ಮುಚ್ಚಿಟ್ರು? ಸಂಸ್ಕೃತವನ್ನು ಯಾಕೆ ಜನಸಾಮಾನ್ಯರಿಗೆ, ಕಾಮನ್ ಪೀಪಲ್ ಕಳಿಸ್ಲಿಲ್ಲ? ಅದರಲ್ಲಿರುವಂಥ ಸಂಪತ್ತು ಎಷ್ಟು, ಬೌದ್ಧಿಕ ಸಂಪತ್ತು ಎಷ್ಟಿದೆ. ಅದು ಯಾಕೆ ಅಂತ ಅಂದ್ರೆ, ನಮ್ಮದು ಅವ್ರದ್ದು ಬಂದು ಇವರು ನಮ್ಮದು ಅಂದ್ಕೊಳ್ಳೋದು, ಅವ್ರದ್ದು ಅಂತ ನಾವು ಅಂದ್ಕೊಳ್ಳೋದು. ಈ ಒಂದು ಬ್ಯಾಲೆನ್ಸ್ ಕಂದರ ಸೃಷ್ಟಿ ಆಯ್ತಲ್ಲ, ಅದಲ್ಲ. ಕಂದರ ಸೃಷ್ಟಿ ಮಾಡಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ. ರಾಮಾಯಣ ಕಳಿಸಿ ಮಕ್ಕಳಿಗೆ ಕಥೆಗಳನ್ನು, ಮಹಾಭಾರತವನ್ನು ಕಳಿಸಿ, ಭಗವದ್ಗೀತೆಯಲ್ಲಿರುವಂತಹ ಫಿಲಾಸಫಿ ಎಷ್ಟು ಚೆನ್ನಾಗಿದೆ ರೀ, ಫಿಲಾಸಫಿ ಇದನ್ನು ಕಲಿಸಿ. ಯಾವುದರಲ್ಲಿಲ್ಲ ಅದನ್ನು ನಾವು ಮಕ್ಕಳಿಗೆ ಕಿವಿಗೆ ಹೇಳ್ತಾ ಬಂದರೆ ಆಗ ಮಕ್ಕಳು ಏನು ಮಾಡ್ತಾರೆ, ಅಲ್ಲೆಲ್ಲ ಏನಿದೆ, ನೀತಿಗಳಿದೆ, ಮೌಲ್ಯಗಳಿದೆ,
ಪಂಚತಂತ್ರ ಕಥೆಗಳಿದ್ದಾವೆ. ಇವೆಲ್ಲ ಹೇಳ್ತಾಗ ಜೀವನ ಮೌಲ್ಯಗಳ ಅರ್ಥ ಆಗುತ್ತೆ. ಸತ್ಯ, ಅಹಿಂಸೆ, ಅಣುವ್ರತಗಳು ಜೈನ ಫಿಲಾಸಫಿ ಹೇಳಿದ್ದು ಅದೇ, ವೈದಿಕ ಫಿಲಾಸಫಿ ಹೇಳಿದ್ದು ಅದೇ. ಇವನ್ನೆಲ್ಲವನ್ನು ಅವ್ರದ್ದಿವ್ರದ್ದಲ್ಲ, ನಮ್ಮದು ಅನ್ನೋದನ್ನು ನಮ್ಮ ಮಕ್ಕಳು ಕಲಿಸ್ಕೊಂಡು ಬನ್ನಿ. ಮಕ್ಕಳು, ಎಳೆ ಮಕ್ಕಳು ಎಲ್ಲವನ್ನೂ ಸ್ವೀಕರಿಸ್ತವೆ ಅಂತ. ಅಲ್ಲಿ ಬ್ರಾಹ್ಮಣರು ಅನ್ನೋದಕ್ಕಿಂತ ವೈದಿಕರು ಅಂತ ಬಳಸಬೇಕಾಗಿತ್ತು ಅಂತ ನೀವು ಹೇಳೋದು. ಆದರೆ ಅದಕ್ಕೆ ಇನ್ನೊಂದು ಚರ್ಚೆಯನ್ನು ನೀವು ಒಡ್ಡಿಬೇಕಾದ್ರೆ ನಾನು ನೀವು ನಿಮ್ಮ ಜೊತೆಲಿ ಎಷ್ಟು ಜನ ಬೇಕಾದ್ರೆ ಕರ್ಕೊಂಡು ಬನ್ನಿ, ನಾನು ಉತ್ತರವನ್ನು ಕೊಡಬಲ್ಲೆ. ಯಾಕೆ ಅಂತ ಹೇಳಿದರೆ, ನಾನು ಬೇಸಿಕ್ಕಾಗಿ ಜೈನಾಲಜಿ ಪ್ರಾಕೃತದ ಪ್ರಾಧ್ಯಾಪಕಿ, ಸಂಸ್ಕೃತವನ್ನು ಓದ್ಕೊಂಡವಳು, ಕುಲಪತಿಯಾಗಿ ನಿಮಗೆ ನಿಮ್ಮ ದೊಡ್ಡವ್ರು ನಿಮ್ಮ ಹೆಸರು ಗೊತ್ತಿಲ್ಲ. ನಮ್ಮ ಒಬ್ಬರು ಮೇಷ್ಟ್ರಿಗೆ ಕೇಳಿದೆ, ನೋಡ್ರಿ ಆ ವೇದಗಳನ್ನು ಚೆನ್ನಾಗಿ ನಮ್ಮ ಹೆಣ್ಮಕ್ಳಿಗೆ ಕಲಿಸಿ ಅಂತ. ನಾವು ಕಲಿಸಲ್ಲ ಅಂದರು ರೀ, ಕಲಿಸಲ್ಲ ಅಂದರು. ಯಾತಕ್ಕೆ ಅಂತ ಹೇಳಿದ್ರೆ, ಎಲ್ಲಾದರೂ ಋಗ್ವೇದ ಹೆಣ್ಮಕ್ಳಿಗೆ ಕಲ್ಸೋಕ್ಕಾಗತ್ತಾ ಅಂತ ಹೇಳಿ ಒಬ್ಬ ಪ್ರೊಫೆಸರು ನನ್ನ ಎದುರಿಗೆ ಮಾತಾಡ್ತಾನೆ ಅಂತ ಹೇಳಿದ್ರೆ, ಒಬ್ಬ ಪ್ರೊಫೆಸರು ಒಂದು ಶೂದ್ರ ಹೆಣ್ಮಗಳಿಗೆ ಮೇಲಿಂದ ಬಿಸಾಕ್ತಾನೆ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಸ್ಪೃಶ್ಯತೆಯನ್ನು ಕಾಯ್ಕೊಂಡು ಬಂದಿದ್ದಾರೆ. ನಾನು ಹೇಳಿದೆ ಅವರಿಗೆ, ಬಾಲ ಕತ್ತರಿಸ್ಬಿಡ್ತೀನಿ, ಎಚ್ಚರಿಕೆ, ನಿಮ್ಮದು ಇಂಕ್ರಿಮೆಂಟನ್ನು ಕಟ್ ಮಾಡಿಬಿಡ್ತೀನಿ ಅಂಥೇಳಿ. ಇದು ಇಂಥದ್ದು ಬೇಕಾದಷ್ಟು ಘಟನೆಗಳು. ನಾನು ಅದೆಲ್ಲ ಒಳ್ಳೆಯದನ್ನೇ ಹೇಳಿದ್ದೀನಿ, ನಿಮ್ಮ ಗ್ರಹಿಕೆ ತಪ್ಪಾಗಿದೆ ಅಷ್ಟೆ. ಮೇಡಮ್, ನಿಮ್ಮ ಬದುಕು, ನಿಮ್ಮ ಮಾತು, ನಿಮ್ಮ ನಡವಳಿಕೆ ಮತ್ತು ನಿಮ್ಮ ವ್ಯಕ್ತಿತ್ವ ಪ್ರಶಂಸನೀಯ ಮತ್ತು ಅನುಕರಣೀಯ. ಇವತ್ತು ಈ 1 ತಾಸುಗಳ ಕಾಲ ಅವರು ಮಾತಾಡಿದ್ದು, ಅವರ ಜೀವನದ ಅನುಭವ ನಮ್ಮೆಲ್ಲರ ವಿಶ್ವಾಸವನ್ನು ಹೆಚ್ಚಿಸುವಂಥ ನುಡಿಗಳು. ನಾವೆಲ್ಲರೂ ಕೂಡ ಜೋರು ಚಪ್ಪಾಳೆ ಮೂಲಕ ವಂದನೆ ಸಲ್ಲಿಸೋಣ. ಪ್ರೊಫೆಸರ್ ಪದ್ಮಾಶೇಖರ್ ಮನೆಯಂಗಳದ ಮಾತುಕತೆಯ ಅತಿಥಿಯಾಗಿ ನಮ್ಮ ಜೊತೆ ಬಂದವರು. ಅವರೊಟ್ಟಿಗೆ ಡಾಕ್ಟರ್ ಧರಣಿದೇವಿ ಮಾಲಗತ್ತಿ ಅವರು ಕೂಡ ಇದ್ದಾರೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರು. ಮೇಡಮ್, ನಿಮಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಡಾಕ್ಟರ್ ನೆಲ್ಲೂರು ಪ್ರಸಾದ್ ಅವರೇ, ಸರ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ರೊಫೆಸರ್ ಪದ್ಮಾಶೇಖರ್ ಅವರ ಇವತ್ತವರೆಗೂ ನಂಗೆ ಇದು ಕ್ಷಣಕ್ಕೂ ಅವ್ರ ಹೆಸರು ಗೊತ್ತಿಲ್ಲ, ಬಟ್ ಚಿನ್ನು ಅಂತ ರಿಜಿಸ್ಟ್ರೇಷನ್ ಅಂತೂ ಆಗಿದೆ ಸರ್ ನನ್ನ ಮನಸ್ಸಲ್ಲಿ. ಸೋ ಸ್ವೀಟ್ ಆಫ್ ಯು, ಬಿಕಾಸ್ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇದ್ದಾಳೆ ಅಂತೀವಿ, ಒಬ್ಬ ಯಶಸ್ವಿ ಮಹಿಳೆ ಹಿಂದೆಯೂ ಕೂಡ ಪುರುಷ ಇದ್ದಾನೆ ಅಂದಾಗ ನಾವೆಲ್ಲರೂ ಕೂಡ ಪ್ರೌಡ್ ಫೀಲ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೂ ಕೂಡ ಚಪ್ಪಾಳೆಯ ವಂದನೆಗಳನ್ನು ಈ ಸಂದರ್ಭ ವ್ಯಕ್ತಪಡಿಸ್ತೀವಿ. ಸಭಿಕರಿಲ್ಲದೆ ಕಾರ್ಯಕ್ರಮದ ಯಶಸ್ಸಿಲ್ಲ. ಆಗಮಿಸಿರುವ ಎಲ್ಲ ಆತ್ಮೀಯ ಬಂಧುಗಳಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಪರವಾಗಿ ನಮ್ಮೆಲ್ಲರ ನಮಸ್ಕಾರ, ವಂದನೆಗಳನ್ನು ಸಲ್ಲಿಸ್ತಾ ಹೊರಗಡೆ ಲಘು ಉಪಹಾರದ ವ್ಯವಸ್ಥೆ ಮಾಡಲಾಗಿದೆ. ದಯಮಾಡಿ ನಮ್ಮ ಜೊತೆ ಸೇವಿಸಿ ತೆರಳಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀವಿ. ವಂದನೆಗಳು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಂಟಿ ನಿರ್ದೇಶಕಿ ಶ್ರೀಮತಿ ಬನಶಂಕರಿ ವಿ ಅಂಗಡಿಯವರಿಗೆ, ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ, ಸಿಬ್ಬಂದಿ ವರ್ಗದವರಿಗೆ ವಂದನೆ ಸಲ್ಲಿಸ್ತಾ ಇಲ್ಲಿಗೆ ಈ ತಿಂಗಳ ಮನೆಯಂಗಳದ ಮಾತುಕತೆಯನ್ನು ನಾವು ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀವಿ. ನಮಸ್ಕಾರ, ಶುಭ ದಿನ.